ಎಂದು ಶಂಕರಾಚಾರ್ಯ ಹೇಳಿದ ಹಾಗೆ ನಾವು ಹುಟ್ಟು ಸಾವುಗಳ ಮಧ್ಯದಲ್ಲಿ ಸಿಕ್ಕಾಕೊಂಡೇವಿ. ಹುಟ್ಟು ಸಾವುಗಳನ್ನು ಗೆಲ್ಲುವಂಥ ಬೋಧನೆಯನ್ನು ಮಾಡುವಂಥ ವಿದ್ಯೆಯನ್ನು ಕಲಿಸುವಗೋಸ್ಕರ ಮಹಾತ್ಮರ ಅವತಾರ ಆಗ್ತದೆ. ಅಂಥ ಮಹಾತ್ಮರಲ್ಲಿ ಬಸವಾದಿ ಶರಣರಾಗಲಿ, ಈ ಕಡೆ ಸಂತರಾಗಲಿ, ಮತ್ತು ದಾಸರಾಗಲಿ, ಶಿವಯೋಗಳಾಗಲಿ ಅನೇಕರು ಬಂದು ಎಲ್ಲ ನಮ್ಮನ್ನು ಉದ್ಧಾರ ಮಾಡಿದ್ದಾರೆ. ನಾವೆಲ್ಲ ಸಂಸಾರದಲ್ಲಿ ಇರ್ತೇವೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳ ಜೊತೆಗೆ ಇದ್ದು ಏನಾಗೈತಿ ಅಂದರೆ ಈ ಹರಿತವಾದಂಥ ನಿಮ್ಮಲ್ಲಿ ಕಸ ತೆಗಿಯೋಕ್ಕೆ ಕುರುಪಿ ಇರ್ತಾವಲ್ಲ, ಕೊಡ್ಲಿ ಇರ್ತಾವಲ್ಲ, ಕೊಡ್ಲಿ ಕುರುಪಿ ಏನಾಗಿರ್ತಾವಂದ್ರೆ ಯಾವಾಗ ಹೊರಗೆ ಬರ್ತಾವತ್ತಂದ್ರೆ ಮಳೆ ಹೆಚ್ಚಾಗಿ ಜಿಟಿ ಮಳೆ ಚಾಲು ಆಗಿ ಕಸ ಹೆಚ್ಚಾಗಿ ಗಿಡಗಂಟಿಗಳೆಲ್ಲ ಬೆಳೆದು ಆವಾಗ ಏನು ಕಸ ತೆಗೆದು ಕುರುಪಿ ಆಗಲಿ ಕೊಡ್ಲಿ ಆಗಲಿ ಎಲ್ಲ ಹೊರಗೆ ಬರ್ತಾವ. ಆಗ ಹೊರಗೆ ಬಂದಾಗ ಏನಾಗಿರ್ತಾವಂದ್ರೆ ಎಲ್ಲ ಜಂಗ್ ಹತ್ತಿರ್ತಾವಿಲ್ರಿ. ಎಲ್ಲ ಜಂಗ ಯಾವಾಗ ಕೆಲಸಕ್ಕೆ ಬೇಕಾದಾಗ ಅಷ್ಟೇ ನಾವು ತೆಗಿತೇವೆ. ಇಡೀ 11 ತಿಂಗಳು ಹಾಗೆ ಇಟ್ಟು 1 ತಿಂಗಳ ಮಳೆಗಾಲದಲ್ಲಿ ಅದನ್ನು ಉಪಯೋಗ ಮಾಡ್ಲಿಕ್ಕಂತ ತೆಗೆದಿರ್ತೇವೆ. ಆಗ ಅದು ಜಂಗ್ ಹತ್ತಿರ್ತಾವ. ಜಂಗ್ ಹತ್ತಿದ್ದನ್ನು ಏನು ಮಾಡ್ತೇವೆ ಅಂತಂದ್ರೆ ಕಂಬಾರನಿಗೆ ಕೊಡ್ತೇವೆ. ಕಂಬಾರನ ಕೊಟ್ಟು ಹೇಳ್ತೇವೆ, ಇದನ್ನು ಜಂಗ್ ಹತ್ತಿದಪ್ಪ, ಇದು ಮಂಡಗೈತಿ, ಇದಕ್ಕೆ ಬಾಯಿ ತೊಳಸು ಅಂತ ಹೇಳ್ತೇವೆ. ಬಾಯಿ ತೊಳಸೋದಂದ್ರೆ ಚೂಪು ಮಾಡೋದು, ಹರಿತಗೊಳಿಸುವಂಥದ್ದು. ಯಾವಾಗ ಕಂಬಾರನ ಕೈಯಾಗ ಹೋಗಿ ಅದನ್ನು ತಿದಿಯಲ್ಲಿ ತಿದಿ ಒಳಗೆ ಬೆಂಕಿಯಲ್ಲಿ ಅದನ್ನು ಇಟ್ಟು ಅದನ್ನು ಕೆಂಪು ಮಾಡಿ ಅದನ್ನು ಬಡಿದು ಅದಕ್ಕೆ ಚೂಪು ಮಾಡಿ ಕೊಡ್ತಾನೋ ಆವಾಗ ಗಿಡಗಂಟಿ ಕಸಕಡ್ಡಿಗಳನ್ನು ತೆಗ್ಯಾಕೆ ಬರ್ತೈತಿ. ಹಾಗೆ ಈ ಮನಸ್ಸು ಏನಾಗೈತೆ ಅಂದ್ರೆ ಸಂಸಾರ ವಿಷಯ ವಾಸನೆಯಲ್ಲಿ ಇದ್ದು ಏನಾಗೈತೆ ಅಂತಂದ್ರೆ ಜಂಗ್ ಹತ್ಯದ ತುಕ್ಕಿಡ್ದದ. ಅದಕ್ಕೆ ಈ ಮನಸ್ಸಿನ ಬಾಯಿ ತೊಳೆಯುವಂಥದಗೋಸ್ಕರ ಮನಸ್ಸಿನ ಬಾಯಿ ತೊಳಸುವಂಥದ್ದು, ಮನಸ್ಸಿನ ಬಾಯಿ ತೊಳಸುವಗೋಸ್ಕರ ಪುಣ್ಯಾರಾಧನೆ, ಸದ್ಗುರು ಶಿವಯೋಗಿ ಶಿವಬಸವ ಮಹಾಸ್ವಾಮಿಗಳವರ ಪುಣ್ಯಾರಾಧನೆ ಹಾಗೂ ಬಸವ ಜಯಂತಿಯ ಪ್ರಯುಕ್ತವಾಗಿ 5 ದಿವಸ ನಾ ಏನಾಗಿದೆ ಅಂದ್ರೆ ಕಂಬಾರವಾಗಿದ್ದೀನಿ. ನೀವೆಲ್ಲ ನಮ್ಮ ಮನಸ್ಸನ್ನು ನಮ್ಮ ಕೈಯಾಗ ಕೊಟ್ರಿ, ತಿದಿಯಾಗಿ ಹೊಡೆಯೋದಷ್ಟೇ, ನಮ್ಮ ಬಾತ ಹೊಡೆದು ಚೂಪು ಮಾಡೋ ಕೆಲಸ. ಅದಕ್ಕೆ ಗಡಿಗೆ ಜಾಕಿ ತಂದರು. ಎಂಥದ್ದು ಗಡಿಗೆ? ಕುಂಬಾರ ಮಾಡಿದ ಗಡಿಗೆ ಜಾಕಿ ಅಂದರು ಶರೀರ. ಇಂಥ ಕುಂಬಾರ ಆಗಲಿ ಬಡಗತನ ಆಗಲಿ ಏನು ಕಾರ್ಮಿಕ ವರ್ಗದವ್ರು ಇದ್ದೀವಲ್ಲ, ಇದೆಲ್ಲ ಕೆಲಸ ಮಾಡುವಂಥವು ನಾವು ಪೂಜ್ಯರು. ನಾವು ಸುಮ್ಮನೆ ಅದೊಂದು ಕೆಲಸ ಮಾಡುವಂಥವ್ರು ನಾವೆಲ್ಲ. ಈಗ ನಿಮ್ಮ ಮನಸ್ಸು ಹೆಂಗದ ತೊಳೆಯುವಂಥ ಕೆಲಸ ಮನಸ್ಸಿಗೆ ಅಂಟ್ಕೊಂಡೈತಿ. ಅದಕ್ಕೆ ಬಂಡೆಯ ಮಾಸಿದೊಡೆ ಮಹಾಮಜ್ಜನವ ಮಾಡುವರು, ಬಟ್ಟೆಯ ಮಾಸಿದೊಡೆ ಮಡಿವಾಳಗಿಕ್ಕುವರು, ಮನವ ಮಾಸಿದೊಡೆ ಕೂಡಲ ಚೆನ್ನ ಸಂಗಯ್ಯನ ಶರಣರ ಅನುಭಾವದಲ್ಲಿಕ್ಕುವರು ಅಂತಂದು ಹೇಳ್ತಾರೆ. ಹಾಗಿಲ್ಲಿ ಮನಸ್ಸಿಗಂಟಿರ್ತಕ್ಕಂಥ ಕಲ್ಮಶವನ್ನು, ಮನಸ್ಸಿಗಂಟಿರ್ತಕ್ಕಂಥ ಭ್ರಾಂತಿಯನ್ನು, ಮನಸ್ಸಿಗಂಟಿರ್ತಕ್ಕಂಥ ಚಿಂತೆಯನ್ನು, ಮನಸ್ಸಿಗಂಟಿರ್ತಕ್ಕಂಥ ಈ ಪ್ರಪಂಚದ ವಿಷಯ ವಾಸನೆಗಳನ್ನು ತೆಗೆಯುವಗೋಸ್ಕರ ಬಸವಣ್ಣ, ಅಲ್ಲಮಪ್ರಭು, ಚನ್ನಬಸವಣ್ಣ, ಅಕ್ಕಮಹಾದೇವಿ, ಶಿವಯೋಗಿ ಸಿದ್ದರಾಮ, ಅಂಬಿಗರ ಚೌಡಯ್ಯ, ಅಡಪದ ಅಪ್ಪಣ್ಣ, ಡೋಹರ ಕಕ್ಕಯ್ಯ, ಮಾದಾರ ಚೆನ್ನ, ಎಷ್ಟು ಜನ ಬರಲಿಲ್ಲ? 770 ಜನ ಸುಮ್ಮನೆ ಬಂದಾರೆ ಅನ್ನೋರು. ಅದಕ್ಕೆ ಅವ್ರು ಅಂತಾರೆ, ಹೊನ್ನಿಗೆ ಬಂದ ಅಂತಾರಲ್ಲ, ಹೊನ್ನಿಗಾಗಿ ಬಂದ ಅಂತಾರಲ್ಲ. ಹೊನ್ನಿಗಾಗಿ ಬಂದಿಲ್ಲ ಅವರು, ಮಣ್ಣಿಗಾಗಿ ಬಂದಿಲ್ಲ. ಹೊನ್ನಿಗೆ ಬಂದಿಲ್ಲ ಅವರು, ಮಣ್ಣಿಗೆ ಬಂದಿಲ್ಲ. ಹಾಗೆ ಅವರು ಅಸನಕ್ಕೆ ಬಂದಾತರಲ್ಲ, ವ್ಯಸನಕ್ಕೆ ಬಂದಾತರಲ್ಲ, ಆಸನ ವ್ಯಸನಗಳಿಗೆ ಬಂದವರಲ್ಲ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ ಅಂತ ಹೇಳಿದ್ರು ಅಲ್ಲಮ ಪ್ರಭುಗಳು. ನಮ್ಮ ಹಾಗೆ ಸಂಸಾರ ವಿಷಯ ವಾಸನೆಗಳಿಗಾಗಿ, ಹೆಂಡತಿ ಮಕ್ಕಳಿಗಾಗಿ, ಬಂಗ್ಲೆಗಾಗಿ, ಮಕ್ಕಳು ಗಾಡಿಗಾಗಿ, ಹೊಲ ಮನೆಗಾಗಿ ಬಂದಿಲ್ಲವರು. ಎದಕ್ಕೆ ಬಂದಾರಂತ ಕೇಳಿದ್ರೆ ಅಲ್ಲಮ ಚನ್ನಬಸವಣ್ಣರು ಹೇಳ್ತಾರೆ, ವ್ಯಸನಕ್ಕೆ ಬಂದಾತರಲ್ಲ, ಹೆಣ್ಣಿಗೆ ಬಂದಾತನಲ್ಲ, ಮಣ್ಣಿಗಾಗಿ ಬಂದಾತರಲ್ಲ. ಎದಕ್ಕೆ ಬಂದಿದ್ದಾರತನ ಕೂಡಲ ಚೆನ್ನ ಸಂಗಯ್ಯ ಭಕ್ತಿ ಪಥವ ತೋರ ಬಂದನಯ್ಯ, ಗುರು ಬಸವಣ್ಣನಯ್ಯ ಭಕ್ತಿ ಪಥವ ತೋರ ಬಂದನಯ್ಯ. ಹಾಗೆ ಭಕ್ತಿ ಪಥವನ್ನು ತೋರ್ಲಿಕ್ಕೆ ಬಂದಿರತಕ್ಕಂಥ ಇವರು ಅದಕ್ಕೆ ಭಕ್ತಿ ಭಂಡಾರಿ ಅನ್ಸ್ಕೊಂಡ್ರು. ಭಕ್ತಿ ಭಂಡಾರಿ ಅಂತ ಒಬ್ಬರಿಗೆ ಅಂದಿದ್ದಾರೆ. ಶರಣರಲ್ಲಿ ಬಸವಣ್ಣನವರಿಗೆ ಭಕ್ತಿ ಭಂಡಾರಿ ಅನ್ಸ್ಕೊಂಡ್ರು, ಅಲ್ಲಮ ಪ್ರಭು ಯೋಮಕಾಯಿ ಅನ್ಸ್ಕೊಂಡ್ರು, ಅಕ್ಕ ಮಹಾದೇವಿ ವೈರಾಗಿ ನಿಧಿ ಅನ್ಸ್ಕೊಂಡ್ರು, ಚನ್ನಬಸವಣ್ಣ ಶಟಸ್ಥಲ ಜ್ಞಾನಿ, ಶಟಸ್ಥಲ ಬ್ರಹ್ಮಿ ಅನ್ಸ್ಕೊಂಡ, ಸಿದ್ದರಾಮ ಒಂದು ಕಡೆ ಕರ್ಮಯೋಗಿ ಹೇಳಿದರೆ ಇನ್ನೊಂದು ಕಡೆ ಶಿವಯೋಗಿ ಅಂತ ಹೇಳ್ತಾರೆ.
ಅಜಗಣ್ಣ ಮುಕ್ತಾಯಕ ಎಲ್ಲ ಮುಕ್ತಾಯಕ ಅಜಗಣ್ಣ ಎಂತೆಂಥ ಮಹಾತ್ಮರಾಗೋಗಿದ್ದಾರೆ. ಈ ಎಲ್ಲ ಶರಣರ ವಿಚಾರಗಳನ್ನು ಮಾಡಿದರೆ ಭಕ್ತಿ ಪಥವನ್ನು, ಭಕ್ತಿಯ ಮಾರ್ಗವನ್ನು ತೋರಿಸಕ್ಕೆ ಬಂದಿದ್ದಾರೆ. ಯಾಕಂದ್ರೆ ನಮ್ಮ ಭ್ರಾಂತಿ ಸಂಸಾರ ವಿಷಯಗಳಲ್ಲಿ ಇದ್ದೇನಾಗೈತಿ, ಭಕ್ತಿಯ ಮಾರ್ಗವನ್ನ ಮರೆತು ಬಿಟ್ಟೇವೆ. ಒಬ್ಬ ಸೌಕಾರ ಪ್ರತಿನಿತ್ಯ ಅವನೇನ್ ಮಾಡ್ತಿದ್ದ, ಹೊಲಕ್ಕೆ ಹೋಗ್ತಿದ್ದ ಬರ್ತಿದ್ದ, ಬಹಳ ಖುಷಿ ಪಡ್ತಿದ್ದ. ಹೊಲದಾಗ ಬೆಳೆ ಬಹಳ ಚೆನ್ನಾಗಿ ಬೆಳೆದಿತ್ತು, ಸರಿಯಾಗಿ ಬೆಳೆದಿತ್ತು, ನೋಡಿ ಖುಷಿ ಪಡ್ತಿದ್ದ. ಒಂದು ದಿವಸ ಒಬ್ಬ ಪಾದಯಾತ್ರೆ, ಒಬ್ಬ ನಡ್ಕೊಂಡು ಸಲಗರಕ್ಕೆ ಬರ್ತಾ ಇದ್ದ. ಆಗ ದಾರಿಯಲ್ಲಿ ಆ ಸೌಕಾರ ನೋಡ್ತಾ ನಿಂತಿದ್ದ. ಕೇಳ್ರಿ, ಬಹಳ ಚೆನ್ನಾಗೈತಿ. ಸೌಕಾರ ತನ್ನ ಹೊಲವನ್ನು ನೋಡ್ಕೊಂಡು ನಿಂತಿದ್ದ. ಎಷ್ಟು ಚೆನ್ನಾಗಿ ಬಂದೈತಿ ಹೊಲ, ಬೆಳೆ ಎಷ್ಟು ಚೆನ್ನಾಗಿ ಬಂದೈತಿ ಅಂತ ನೋಡ್ಕೊಂಡು ನಿಂತಿದ್ದ. ಈ ದಾರಿಕಾರ ಕೇಳ್ತಾನೆ, ಯಾರೋ ಬೇರೆ ಊರಿಂದ ಬರ್ತಾ ಇದ್ದ, ಸಲಗರಕ್ಕೆ ಹೋಗ್ತದೇನ್ರಿ? ನಾನು ಶಿವಬಸವ ಮಠಕ್ಕೆ, ವಿರಕ್ತ ಮಠಕ್ಕೆ ಹೋಗಬೇಕು, ಅಭಿನವ ಶಿವಬಸವ ಸ್ವಾಮಿಗಳ ದರ್ಶನ ಮಾಡಬೇಕು, ಇದು ಮಠಕ್ಕೆ ಹೋಗ್ತದೇನ್ರಿ, ಇದು ಊರಿಗೆ ಹೋಗ್ತದೆ ಅಂತ ಕೇಳಿದಾಗ ಆ ಶ್ರೀಮಂತ ವ್ಯಕ್ತಿ ಹತ್ತಾನೆ, ಇದೇನದಲ್ಲ ಕಣ್ಣಿಗೆ ಕಾಣ್ತದೆ ಹೊಲ ನಂದೆ, ಇದೇನು ಹೊಲ ಕಾಣಗತ್ತಿಲ್ಲ ನಂದೆ ಅಂತ. ಅವ ಏನಕ್ಕೆ ಕೇಳಿದ್ದು, ಇದು ಸಲಗರಕ್ಕೆ ಹೋಗ್ತದ, ವಿರಕ್ತ ಮಠಕ್ಕೆ ಹೋಗ್ತದೆ ಅಂತ ಕೇಳ್ತಾ ಇದ್ದಾನ. ಈ ಸೌಕಾರ ಅಂತಾನೆ ಶ್ರೀಮಂತ, ಇದು ಹೊಲ ಏನದಲ್ಲ, ಇದು ನಂದೇ ಹೊಲ ಅಲ್ರಿ. ಇವ್ನು ಕಿವಿ ಕೇಳಿಲ್ಲ ಅಂತ ತಿಳ್ಕೊತಾನವ ದಾರಿಕಾರ. ಇನ್ನು ಕಿವಿ ಕೇಳಿದ ಇನ್ನೊಂದ್ಸಲ, ಇದು ನಾವು ಸಲಗರಕ್ಕೆ ಹೋಗ್ಬೇಕಪ್ಪ, ಕಿವಿ ಕೇಳಗತ್ತವಿಲ್ಲ, ಮತ್ತು ನಾವು ಮಠಕ್ಕೆ ಹೋಗ್ಬೇಕು, ಅಭಿನವ ಶಿವಬಸ ಸ್ವಾಮಿಗಳವ್ರಿಗೆ ದರ್ಶನ ಮಾಡಬೇಕು, ಭೇಟಿ ಆಗಬೇಕು ಅಂತ ಕೇಳಿದಾಗ, ಓಹೋ ಇದೇನು ಇಲ್ಲಿಂದ ಅಲ್ಲಿ ಏನು ಕಣ್ಣಿಗೆ ಕಾಣ್ತದಲ್ಲ ಲಾಸ್ಟ್ ಗಿಡದಲ್ರಿ, ಅಲ್ಲಿ ತಕ್ಕ ನಂದೇ ಹೊಲ ಅಂತವ. ಅಲ್ಲಿ ತನಕ ಕಾಣ್ತಕ್ಕಂಥದ್ದೆಲ್ಲ ನಂದೇ ಹೊಲ, ಇದು ನನ್ನ ಕೈಯಿಂದ, ನಮ್ಮ ಮುತ್ಯ ಇದ್ದ ಅಜ್ಜನ ಕಡೆಯಿಂದ ಇಲ್ಲ, ನಮ್ಮ ಮುತ್ತಿನ ಕಡೆಯಿಂದ, ನಮ್ಮ ಅಪ್ಪನ ಕಡೆಯಿಂದ ಇಲ್ಲ, ನಾನದು ಗಳಿಸಿ ದುಡಿದು ಬೆಳೆಸಿ ನೋಡಪ್ಪ, ಅಲ್ಲಿ ತಕ್ಕ ಬೆಳೆಸಿ ನೋಡು, ಕಣ್ಣು ಎಲ್ಲಿ ತಕ್ಕ ಕಾಣ್ತದಲ್ಲ ಅಲ್ಲಿ ತಕ್ಕ ಅಂದೇ ಹೊಲದ ಭ್ರಾಂತಿಯೊಳಗಿದ್ದ ಶ್ರೀಮಂತ ಸೌಕಾರ. ಅವನಿಗೆ ಗೊತ್ತಾಯ್ತು, ಇದು ಭ್ರಾಂತಿಯಲ್ಲೇ ಅದು ಮುಳುಗೈತಿದು, ತನ್ನ ಭ್ರಾಂತಿಯಲ್ಲೇ ಮುಳುಗ್ಯದ ಅಂತ ತಿಳ್ಕೊಂಡು, ಅದರ ಚಿಂತೆಯಲ್ಲಿ ಮುಳುಗ್ಯದ ಅಂತ ತಿಳ್ಕೊಂಡು ಇವು ಏನು ಮಾಡ್ತಾನಂತ ಕೇಳಿದ್ರೆ ದಾರಿಕಾರ ಮುಂದಕ್ಕೆ ಹೋಗ್ಬಿಡ್ತಾನೆ. ಏನು ಮಾಡ್ಬೇಕಂತ ಮುಂದಕ್ಕೆ ಬಂದ್ಬಿಡ್ತಾನೆ. ಮುಂದಕ್ಕೆ ಬಂದ ಮೇಲೆ ಇವ ಸೌಕಾರ ಮತ್ತೆ ಮನೆಗೆ ಹೋಗ್ತಾನೆ ರೀ. ಮಧ್ಯಾಹ್ನ ಹಸಿವು ಟೈಮ್, ಊಟದ ಟೈಮ್ ಆಗಿತ್ತು, ಮನೆಗೆ ಹೋಗ್ತಾನೆ ಊಟ ಮಾಡಕ್ಕಂತ. ಹೆಂಡ್ತಿಗೆ ಹೇಳ್ತಾನೆ ಸೌಕಾರ, ನಿಮ್ಮ ಕಡೆ ಏನಂತಾರೆ ಹೆಂಡ್ತಿಗೆ, ಏನಂತಾರೆ ನನಗಾರ ಗೊತ್ತಿಲ್ಲಪ್ಪ, ಏನು ರೀ ಅಂತಾರೆ ಹೆಂಡ್ತಿಗೆ, ರೀ ಅನ್ನೋದು ಗಂಡಗೆ ಏನೋ ಅನ್ನೋದು. ಸಿಟ್ಟು ಬತ್ತು ಏನೋ ಅಂತೀರಿ ಬಿಡ್ರಿ ನೀವು, ಮಾಡಿದನು ತಿಂತಿರ್ತೀನಿ ಇಲ್ಲ ನಾ ಲೈಕೊಂಡು ಅಂತೀರಿ, ಮತ್ತೇನು ನೀವು ಹಾಗಿಲ್ಲ, ನಮ್ಮ ಊರದವ್ರು ನೀವು ಬೇರೆ ಕಡೆ ಹೇಳಿರ್ತೀನಿ ಮತ್ತು ನಮ್ಮದೇ ಕತೆ ಹೇಳ್ತಾರೆ ಅಂತಾರೆ ನೀವು ಒಂದೊಂದ್ಸಲ, ಬೇರೆ ಕಡೆದ್ರಿದು. ಆಗ ಆಕೆ ಆ ಯಜಮಾನ ಶ್ರೀಮಂತ ಸೌಕಾರ ಬಂದು ಹೆಂಡ್ತಿಗೆ ಹೇಳ್ತಾನ, ಏನು ಕೇಳ್ತೀನಿ ನಂದು, ದಾರಿಗೆ ಹೋಗೋರು ಬರೋರೆಲ್ಲ ಎಷ್ಟು ಹೊಲ ಚೆನ್ನಾಗಿ ಬೆಳೆದತ್ತಲ್ರಿ, ಎಷ್ಟು ಹೊಲ ಐತಲ್ರಿ, ಎಲ್ಲ ನೀವೇನು ನಿಮ್ದೇನ್ರಿ ಅಂತ ಎಲ್ಲ ಹೊಲದ ಬಗ್ಗೆ ಕೇಳಾಗತ್ತಾರೆ, ಬೆಳೆದ ಬಗ್ಗೆ ಕೇಳಾಗತ್ತಾರ. ಎಲ್ಲ ಕೇಳಿ ನನಗೂ ಹೇಳಿ ಬೇಜಾರಾಗೈತಿ ಅಂತ ಹೆಂಡ್ತಿಗೆ ಹೇಳ್ತಾನೆ ರೀ. ಅವ ತನ್ನ ಹೊಲದ ಬಗ್ಗೆ ಹೇಳ್ತಾನೆ. ಈಕಿ ಹೆಂಡ್ತಿ ಅವ ಹೊಲದ ಬಗ್ಗೆ ಹೇಳಾಗತ್ತಾನಲ್ಲ, ಈ ಹೆಂಡ್ತಿ ಏನಂತಾಳೆ, ಈ ಸಲ ಅಕ್ಷಯ ತೃತೀಯ ಅದ, ಬಸವ ಜಯಂತಿಗ ಹೊಸ ಸೀರೆ ತರ್ತೀರೇನ್ರಿ ಅಂತ ಕೇಳ್ತಾಳೆ. ಆಕಿನೊಂದು ಭ್ರಾಂತಿನೇ ಬೇರೆ ಚಿಂತೆ, ಹೊಸ ಸೀರೆ ತರ್ತೀರೇನು, ಮತ್ತು ಅಕ್ಷಯ ತೃತೀಯಾಗ ಒಂದಿಟ್ಟು ಬಂಗಾರ ತೊಗೊಂಡ್ರೆ ಮತ್ತು ಡಬಲ್ ಆಗ್ತದಂತ. ಅಕ್ಷಯ ತೃತೀಗೆಲ್ಲ ಬಂಗಾರ ಖರೀದಿ ಮಾಡ್ತಾರೆ ಸಿಟಿಯಾಗೆಲ್ಲ ರೀ. ಅಕ್ಷಯ ತೃತೀಯದಾಗ ಭಾಳ ದಿವಸ ಆಯ್ತು ಸೀರೆ ತಂದಿಲ್ಲ, ಒಂದು ಕೈಯಾಗ ಅಂದಿರು, ಒಂದು ಕಿವ್ಯಾಗ ಅಂದಿರು, ಒಂದು ಮೂನಾಗ ಅಂದಿರು, ಒಂದು ತೆಲಿಗಂದಿರು, ಒಂದು ಕೊಳ್ಳಾಗ ಅಂದಿರು, ಒಂದು ಕಾಲಿಗೆ ಅಂದಿರು, ಕಾಲಿಗೆ ತರ್ತಾರನು. ಹಿಂಗ ಆಕಿ ಅದರಲ್ಲೇ ಭ್ರಾಂತಿ. ನಾನು ಯಜಮಾನ ಆಯ್ಸಲ ಅವ ಅಂತಾನ, ಹೊಲಕ್ಕೆ ಬರೋರು ಹೋಗೋರು ನನಗೆಲ್ಲ ಕೇಳಾಗತ್ತಾರ, ಹೊಲ ಎಷ್ಟು ಚಂದ ಬೆಳೆದೈತೆ ಅಲ್ರತ್ತ. ಅವ ಅಂತಾನ, ಈಕಿ ಆಯ್ಲ್ ಬಿರ್ರಿ, ಬೆಳ್ಳಿದಾರ ತೊಗೊಂಬರ್ರಿ, ಬಂಗಾರದಾರ ತೊಗೊಂಬರ್ರಿ, ತಾಲೂಕರ ತೊಗೊಂಬರ್ರಿ, ತಾಲೂಕು ಜಿಲ್ಲಾ ಅಂತ್ರಿ ಸರ್. ಇದೆಲ್ಲ ಕಿವಿ ಹಾಕೋತಾರ. ಒಟ್ಟು ತಾಲೂಕು ಯಾವುದು, ಜಿಲ್ಲಾ ಯಾವುದು, ಮುಕ್ಕಾಮ್ ಯಾವುದು, ಭಾಳ ವಸ್ತುಗಳು ನಮ್ದು ಏನಿಲ್ಲ ನೋಡ್ರಿ. ರುದ್ರಾಕ್ಷಿ ಒಂದು ಚೈನ ಕೊಟ್ಟರು ಸಾಕು ನಮ್ದು ಅಷ್ಟೇ. ಏನೇನು ತಾಲೂಕ, ಜಿಲ್ಲಾ, ಹೋಬಳಿ, ಗ್ರಾಮ ಪಂಚಾಯತ್ ಎಲ್ಲ ನಿಮ್ಮದೇ ಕಾಣ್ತದೆ ಕಿವ್ಯಾಗಿಲ್ಲಿಂದ. ತೂತು ಹೊಡೆದು ಪಾಪ ಹಾಕೊಂಡು ಇವರಿಂದ ಬಂಗಾರ 1.5-2 ಲಕ್ಷ ಆಗತೈತಿ ಹೆಣ್ಣು. ಅದಕ್ಕೆ ಆಕಿ ಅದ್ರಾಗ ಭ್ರಾಂತಿ, ಅದೇ ಚಿಂತೆ. ಆ ಭ್ರಾಂತಿಯಲ್ಲಿ
ಮುಂದೆ ಏನಾಯ್ತಂದ್ರೆ ಊಟಕ್ಕೆಲ್ಲ ಬಡಿಸು ಈಕಿ ಹೆಣ್ಮಗಳು ಸುಮ್ಮಿರ್ಬೇಕಿಲ್ಲ, ಮಗಳ ಹತ್ತಿರ ಹೋಗ್ತಾಳ್ರಿ. ಮಗಳ ಹತ್ತಿರ ಹೋಗಿ ಅಕ್ಕಿ ಅಂತಾಳ, ಏನು ಮಗಳ, ನಿಮ್ಮ ಅಪ್ಪ ಈ ಸಲ ನನಗೆ ಅಕ್ಷಯ ತೃತೀಯಾಗ ಬಸವ ಜಯಂತಿಗ ಬಂಗಾರ ಮಾಡಿಸ್ತಾನಂತ ಕೊಳ್ಳಾಗ. ಅದೇನು ಚಪ್ಲಾರ ಅನ್ನೋದು ಚಪ್ಲಾರ ನಮಗೂ ಗೊತ್ತಿಲ್ಲ ಅದು. ಆ ಬೋರುಮಾಳ ಚಪ್ಲಾರ ಏನೋ ಮಾಡಿಸ್ತಾರಂತ, ಅಂಥದ್ದೆಲ್ಲ ಚೈನ ಅದು ಎಲ್ಲ ಮಾಡಿಸ್ತಾರಂತ. ಹೊಸ ಸೀರೆ ಇಳ್ಕಲ್ ಸೀರೆ ತರ್ತಾರಂತ, ಹಂಗೆ ಹಿಂಗಂತ ಹೇಳ್ತಾರೆ. ಆಕಿ ಒಂದು ಭ್ರಾಂತಿ ರೀ, ವಯಸ್ಸಿಗೆ ಬಂದಿದ್ದು ಮಗಳು. ಆಕಿ ಭ್ರಾಂತಿ ಏನತ್ತಂದ್ರೆ, ನೀವು ಹುಡುಗರೇ ಕೊಡ್ರಿ ಮುದುಕುಗರೇ ಕೊಡ್ರಿ, ಆಕಿ ಮದುವೆ ವಯಸ್ಸು, ಹುಡುಗರೇ ಕೊಡ್ರಿ ಮುದುಕುಗರೇ ಕೊಡ್ರಿ, ಒಟ್ಟ ಕೊಡ್ರಿ ಅಂತ ಆಕಿನ ಚಿಂತೆ. ಆಗ ಹೇಳಿ ಆಕೆ ಹೋಗ್ತಾಳ, ಇವಳು ಅಂತಾಳ, ಈಗ ತಮ್ಮ ಭ್ರಾಂತಿಯಲ್ಲಿ ತಮ್ಮ ವಿಚಾರ ತಮ್ಮ ಚಿಂತೆಯಲ್ಲೇ ಇರ್ತಾರಲ್ಲ ಈ ಹೆಣ್ಮಗಳು. ಮಗಳು ಸುಮ್ಮಿರಂಗಿಲ್ರಿ, ಕೆಲಸ ಮಾಡಕ್ಕೆ ಹೋಗ್ಬೇಕು. ಅಜ್ಜಿ ಇರ್ತಾಳೆ ಮನ್ಯಾಗ, ಆಕೆಗೆ ಹೇಳ್ತಾಳ, ಈ ಸಲ ಬಸವ ಜಯಂತಿ ಆದ್ಮೇಲೆ ನಾನು ಮದುವೆ ಮಾಡ್ತಾರಂತ. ಆಕಿ ಹುಡುಗನ ನೋಡ್ಯಾರಂತ, ಮದುವೆ ಮಾಡ್ತಾರಂತ ಆಕಿ ಹೇಳಕತ್ತಾಳ. ಹೇಳಿದ್ದೆ ಒಬ್ರು ಹೇಳಿದೆ ಬೇರೆ ಬೇರೆ ಅದಾವ ನೋಡ್ರಿ, ಭ್ರಾಂತಿ ಚಿಂತೆ. ಈ ಚಿಂತೆಯಲ್ಲಿ ಆಕೆ ಅಂತಾಳ, ಈ ಸಲ ಬಸವ ಜಯಂತಿ ಆದ್ಮೇಲೆ ನಾವು ಮದುವೆ ಮಾಡ್ತಾರಂತ ನೋಡ್ಯಾರಂತ ಆಕಿ ಹೇಳ್ತಾಳ. ಈಕಿ ಒಂದು ಭ್ರಾಂತಿ ರೀ, ಈಕಿ ಒಂದು ಚಿಂತೆ. ಏನು ಚಿಂತೆ ಅಂತಂದ್ರೆ, ನೀವು ಹಳಸಿದರೆ ಕೊಡ್ರಿ, ತಂಗಳದರೆ ಕೊಡ್ರಿ, ಬಿಸಿದರೆ ಕೊಡ್ರಿ, ಹರಿದರೆ ಕೊಡ್ರಿ, ಮುರಿದ ಯಾವಾದರೂ ಒಟ್ಟ ಕೊಡ್ರಲ್ಲ ಕೊಡ್ರಿ, ನಂಗೆ ಸಾಕ. ಹಳೆ ಬಟ್ಟೆಯರು ಕೊಡ್ರಿ, ಹೊಸ ಬಟ್ಟೆಯರು ಕೊಡ್ರಿ, ಹಬ್ಬಕ್ಕೆ ಯಾವಾದರೂ ಅಡುಗೆ ಮಾಡಿದ್ರಿ ನಾವು ಕೊಡ್ರಿ, ಸಾಕಾಕಿ. ಹೀಗೆ ಪ್ರತಿಯೊಂದು ವ್ಯಕ್ತಿಗಳು ಕೂಡ ಭ್ರಾಂತಿಯಲ್ಲಿ ಚಿಂತೆಯಲ್ಲಿ ಇರ್ತಕ್ಕಂಥ ಈ ಭ್ರಾಂತಿಯನ್ನು ಬಿಡಿಸೋಗೋಸ್ಕರವೇ ಅಣ್ಣ ಜಗಜ್ಯೋತಿ ಬಸವಣ್ಣ ಬಂದಿದ್ದಾನೆ, ಅಲ್ಲಮಪ್ರಭು ಬಂದಿದ್ದಾನೆ, ಅಕ್ಕ ಮಹಾದೇವಿ ಬಂದಿದ್ದಾಳೆ. ಇದಕ್ಕೆ ಭಕ್ತಿಯ ಪಥವನ ತೋರ ಬಂದರಯ್ಯ ಅಂತ ರಾಜ್ಯ ಕಾರ್ಯ ಅರಮನೆಯ ಕಾರ್ಯ ನಿಮಿತ್ತವಾಗಿಯೂ ಹೋಗುವ ಸಂದರ್ಭದಲ್ಲಿ ಸಮಗಾರ ಹರಳೆಯನವರು ಬಸವಣ್ಣನವರು ಹೋಗ್ತಾ ಇದ್ದಾರೆ. ಬಸವಣ್ಣವರೇ ಶರಣು ತಂದರು, ಬಸವಣ್ಣವರೇ ಶರಣು ತಂದರು. ಆಗ ಬಸವಣ್ಣವ್ರು ಏನಂತಾರೆ ಅಂತಂದರೆ, ಹರಳೆನವರೇ ಶರಣು ಶರಣಾರ್ಥಿ ಎಂದರು. ವ್ಯತ್ಯಾಸ ತಿಳ್ಕೊಳ್ರಿ ಇದನ್ನು. ಹರಳೆಯನವರು ಬಸವಣ್ಣವರಿಗೆ ಶರಣು ಅಂತ ಹೇಳಿದರೆ, ಬಸವಣ್ಣ ವಾಪಸ್ ಮರಳಿ ಏನಂತಾನೆ, ಹರಳೆಯನವರಿಗೆ ಶರಣು ಶರಣಾರ್ಥಿಗಳು ಅಂದರು. ಅದು ಅವರಿಗೆ ಪಶ್ಚಾತ್ತಾಪ ಆಯಿತು. ಹರಳೆಯ ವಿಚಾರ ಮಾಡ್ತಾನೆ, ಇದು ಕೇಳ್ರಿ, ಇದು ಹರಳೆಯ ವಿಚಾರ ಮಾಡ್ತಾನೆ. ಬಸವಣ್ಣನಿಗೆ ನಾನು ಒಂದು ಸಲ ಶರಣ ಅಂತ ಹೇಳಿದ್ರೆ, ಬಸವಣ್ಣ 2 ಸಲ ಶರಣು ಶರಣಾರ್ಥಿ ಅಂತ ಹೇಳಿದ್ರಲ್ಲ, ಈ ಒಂದು ಶರಣದ ಋಣವನ್ನು ನಾವು 1 ಸಲ ಹೇಳಿದ್ರೆ 2 ಸಲ ಹೇಳ್ದಲ್ಲ, ನನ್ನ ಮೇಲೆ ಭಾರ ಆಯಿತು ಅಂತ ಆ ಭಾರದ ಋಣವನ್ನು ತೀರಿಸಿಕೊಳ್ಳಲು ಹೆಂಡತಿಯ ತೊಡೆಯ ಚರ್ಮವನ್ನು ತನ್ನ ತೊಡೆಯ ಚರ್ಮವನ್ನು ತೆಗೆದು ಚಮ್ಮಾವಿಗೆ ಮಾಡಿಸಿಕೊಡ್ತಾನಂತೆ. ಚಮ್ಮಾವಿಗೆ ಮಾಡಿಸಿಕೊಟ್ಟರು ಸಹ ಈ ಚಮ್ಮಾವಿಗೆ ನಾನು ಹಾಕೊಳ್ಳಲು ಯೋಗ್ಯ ಇಲ್ಲ, ಇದು ಕೂಡಲ ಬಸವಣ್ಣ, ಕೂಡಲ ಸಂಗಮ ಶರಣರಿಗೆ, ಕೂಡಲ ಸಂಗಮನಿಗೆ ಸಲ್ತಕ್ಕಂಥದ್ದು ಅಂತ ಪಾದರಕ್ಷೆಗಳನ್ನು ತಲೆ ಮೇಲೆ ಇಟ್ಕೊಂಡು ಕುಣಿದಾಡ್ದ ಬಸವಣ್ಣ. ಅಂಥ ಬಸವಣ್ಣನ ಜಯಂತಿಯನ್ನು ನಾವು ನಮ್ಮ ಊರಲ್ಲಿ ಮಾಡುವ ಪ್ರಯುಕ್ತವಾಗಿ ಮಾಡ್ತಾ ಇದ್ದೇವೆ. ಅದರ ಪೂರ್ವ ಪ್ರಯುಕ್ತವಾಗಿ ಪೂರ್ವಭಾವಿಯಾಗಿ 5 ದಿವಸಗಳ ಪರ್ಯಂತರ ಬಸವ ಪುರಾಣವನ್ನು ನಾವು ಹಚ್ಚಕ್ಕಾಗಲ್ಲ, ಯಾಕಂದ್ರೆ 3-4 ತಿಂಗಳು ಬೇಕಾಗ್ತದೆ. ಅಲ್ಲಿರುವಂಥ ವಿಷಯಗಳನ್ನು ಸ್ವಲ್ಪದೆಲ್ಲ ನಾವೆಲ್ಲ ಕೂಡಿ ಮೆಲಕು ಹಾಕುವಂಥದ್ದು, ಚಿಂತನೆ ಮಾಡುವಂಥದ್ದು. ಇದು ಇಲ್ಲಿ ಬಸವಣ್ಣನವರಾಗಲಿ ಅನೇಕ ಶರಣರು 770 ಅಮರಗಣಗಳಂದು ಯಾಕೆ ಈ ಜಗತ್ತಿಗೆ ಬಂದಿದ್ದಾರೆ ಅನ್ನುವಂಥದ್ದನ್ನು ನಾವು ನಿನ್ನೆಯ ದಿವಸ ಮಳೆಯದಲ್ಲಿ ನೋಡಿದೆವು. ನಿನ್ನೆ ದಿವಸ ಮಳೆ ಇದ್ರೂ ಕೂಡ ಒಳಗಡೆ ಕುತ್ಕೊಂಡು ನೋಡಿದೆವು. ಯಾಕಂದರೆ ಅವರು ಹೊನ್ನಿಗಾಗಿ ಬಂದಾತನಲ್ಲ, ಮಣ್ಣಿಗಾಗಿ ಬಂದಾತರಲ್ಲ. ಹೊನ್ನಿಗೆ ಬಂದಾತನಲ್ಲ, ಮಣ್ಣಿಗೆ ಬಂದಾತನಲ್ಲ, ವ್ಯಸನಕ್ಕೆ ಬಂದಾತನಲ್ಲ. ಕೂಡಲ ಚೆನ್ನ ಸಂಗಯ್ಯ ನಮ್ಮ ಬಸವಣ್ಣ ಭಕ್ತಿ ಪಥವನ್ನು ತೋರ ಬಂದನಯ್ಯ ಅಂತ ಹೇಳ್ತಾರೆ ಚೆನ್ನ ಬಸವಣ್ಣವರು. ಹಾಗೆ ಇವರೆಲ್ಲರೂ ಭಕ್ತಿಯ ಪಥವನ್ನು ತೋರಿಸ್ಲಿಕ್ಕೆ ಬಂದಿದಾರಲ್ಲ, ಆ ಭಕ್ತಿಯನ್ನ ನಾವು ಮರೆತು ಹೋಗ್ತಾ ಇದ್ದೇವೆ. ಭಕ್ತಿಯನ್ನ ನಾವೇನು ಮಾಡ್ತಾ ಇದ್ದೇವೆ, ಮರೆತಾ ಹೋಗ್ತಾ ಇದ್ದೇವೆ. ಲಕ್ಷ್ಯದ ನಿಮ್ದೆಲ್ಲರದು
ಭಕ್ತಿಯನ್ನ ಮರಿಬಾರದು ಅನ್ನೋಗೋಸ್ಕರ ಶರಣರು ಏನು ಮಾಡಿದ್ದಾರೆ, ಆ ಭಕ್ತಿ ಪಥವನ್ನು ತೋರಿಸ್ಲಿಕ್ಕೆ ಬಂದಿದ್ದಾರೆ ಅನ್ನುವಂಥದ್ದನ್ನು ಚನ್ನಬಸವಣ್ಣವರು ಬಹಳ ಸುಂದರವಾಗಿ ತಮ್ಮದೇ ಆದಂಥ ನುಡಿಗಳಲ್ಲಿ ಭಕ್ತಿ ಪಥವ ತೋರಬಂದನಯ್ಯ ಬಸವಣ್ಣ. ಮೊದಲು ಇನ್ನೊಂದು ಕಡೆ ಹೇಳ್ತಾರೆ, ಲೋಕದಂತೆ ಬಾರರು ಲೋಕದಂತೆ ಇರರು. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾವೆಲ್ಲ ಎದಕ್ಕೆ ಬರ್ತೇವೆ ಅಂತಂದ್ರೆ ನಾವು ನಮ್ಮ ಸಂಸಾರ ಮಾಡುವಗೋಸ್ಕರ, ಸಂಸಾರದಲ್ಲಿ ಬಿದ್ದು ತೊಳಲಾಡುವಗೋಸ್ಕರ, ಬಳಲಾಡುವಗೋಸ್ಕರ ನಾವು ಬಂದೇವಿ. ಆದರೆ ಶರಣರು ಲೋಕದಂತೆ ಬಾರರು ಲೋಕದಂತೆ ಇಪ್ಪರು, ಲೋಕದಂತೆ ಇರರು ಲೋಕದಂತೆ ಹೋಹರು. ನಮ್ಮಂಗ ಬರುವುದಿಲ್ಲ, ನಮ್ಮಂಗ ಇರುವುದಿಲ್ಲ, ನಮ್ಮಂಗ ಹೋಗುವುದಿಲ್ಲ ಅಂತ ಹೇಳ್ತಾರೆ. ಹೆಂಗೆ ಬರ್ತಾರಂದ್ರೆ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು, ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಹೋಹರು ನೋಡ, ಮುಕ್ತಿ ಹಿಂಗ ಹೋಗ್ತಾರೆ ನೋಡಯ್ಯ. ಉರ್ಲಿಂಗ ದೇವ ನಿಮ್ಮ ಶರಣರು ಉಪಮಾತೀತರವು. ನಿಮ್ಮ ಶರಣರಂದ್ರೆ ಉಪಮೆಗೆ ಅತೀತವಾಗಿರ್ತಕ್ಕಂಥವ್ರು. ಬಸವಣ್ಣ ಯಾವಾಗಲೂ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಿದ್ದ. ಹೇ ಬಸವಣ್ಣ, ಬಸವಣ್ಣ ಕೂಡಲ ಸಂಗಮನಲ್ಲಿ ಹೇಳ್ತಾನೆ, ಭಗವಂತ ಯಾವಾಗಲನ್ನ ಕೈ ಮುಗಿದ ಕೈಯಾಗಿ ಬಾಗಿದ ತಲೆಯಾಗಿರಿಸು ಅಂತ ಕೇಳ್ತಿದ್ದ. ಅಷ್ಟು ಸೌಮ್ಯ, ಅಷ್ಟು ವಿನಯತೆ. ನಾವು ಒಂದು ದಿವಸ ಆದ್ರೆ ನಮ್ಮ ಮುಂದೆ ದೇವರ ಮುಂದೆ ಜಗಲಿಯ ಮುಂದೆ ಕುತ್ಕೊಂಡು ಕೇಳಿದ್ದೀವ, ನಮ್ಮ ಆರಾಧ್ಯ ದೇವರನ್ನು ಮುಂದೆ ಕುತ್ಕೊಂಡು ಕೇಳಿದ್ದೀವ. ನಾವು ತುಳಜಾಪುರಕ್ಕೆ ಹೋದೇವಿ, ಅಂಬಾಬಾಯಿನ ತಂದೇವಿ, ಗತ್ತಿರಿಗೆ ಹೋದೇವಿ, ಭಾಗ್ಯವಂತರು ತಂದೇವಿ, ಸೊಲ್ಲಾಪುರಕ್ಕೆ ಹೋದೇವಿ, ಸಿದ್ದರಾಮೇಶ್ವರ ತಂದೆ, ಉಳಿವಿಗೆ ಹೋದೇವಿ, ಚನ್ನಬಸವಣ್ಣ ಬಂದ ಎಲ್ಲ ಕಡೆ ಹೋಗಿ ಒಂದೊಂದೊಂದೊಂದು ದೇವ್ರು ತಂದು ಇಟ್ಟು ಹೆಂಗೆ ಈ ನಮ್ಮ ಗಾಡಿ ಬರ್ತಾವಲ್ಲ, ಅಕ್ಕಲ್ಕೋಟದಿಂದ ಇಲ್ಲಿ ಗಾಡಿ ಬರ್ತಾವಲ್ಲ, ಪ್ಯಾಸೆಂಜರ್ ಹೊಡಿತಾರಲ್ಲ, ಆಗ ನಮ್ಮ ಜಗ್ಲಿ ಆಗಿಬಿಟ್ಟೈತಿ. ನಮ್ಮ ದೇವರನ್ನ ನಾವು ಮರಿಬಾರ್ದು. ನಮ್ಮ ಕುಲದೇವರು, ನಮ್ಮ ಆರಾಧ್ಯ ದೇವರು, ನಮ್ಮ ಮನೆತನದ ದೇವರು ಮುಖ್ಯ, ನಮ್ಮ ಊರಿನ ದೇವರು ಮುಖ್ಯ. ಅದೇನಂತಾರ ನೀವೆಲ್ಲ ಮಾಡ್ತೀರಿ, ಅದೊಂದು ಹುಣ್ಣಿಮೆಗೆ ಒಳಗಿನ ದೇವರು ಹೊರಗೆ, ಹೊರಗಿನ ದೇವರು ಒಳಗಾಗಿಬಿಟ್ಟ ನಮ್ಮ ಪರಿಸ್ಥಿತಿ. ಒಳಗಿದ್ದದನ್ನು ಹೊರಗೆ ಕಳಿಸ್ತಾ ಇದ್ದೇವೆ, ಹೊರಗಿದ್ದದನ್ನು ಒಳಗೆ ಕಳಿಸ್ಕೊಳ್ತಾ ಇದ್ದೇವೆ. ನಾವು ಮರಿತಾ ಇದ್ದೇವೆ. ಆ ಒಳಗಿನ ದೇವರನ್ನ ಅರಿವಾಗೋಸ್ಕರವೇ ಇದು ಅಧ್ಯಾತ್ಮದ ಚಿಂತನ. ಬಸವಣ್ಣ ಹೇಳಿಲ್ಲ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ ಹೇಳಿದ್ರು. ನೀನು ತನ್ನ ತಾನಾರಂದು ತಾನೇ ತಿಳಿದಡೆ ತಾನೇ ದೇವ ನೋಡ ಪ್ರಮಾಣ ಕೂಡಲ ಸಂಗಮ ದೇವ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ಎಷ್ಟು ಗಟ್ಟಿ, ಎಷ್ಟು ದಿಟ್ಟತನದಿಂದ ನೀನು ಅರಿತರ ನೀನೇ ದೇವ ಆಗ್ತೀಯ. ಹೇಳಿಲ್ಲೇನು? ಸಾಮಾನ್ಯವಾಗಿ ಹೇಳ್ತೇವೆ, ಮಣ್ಣೆ ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ಅಂತ ನಾವೆಲ್ಲ ಹೇಳ್ತೇವೆ. ಈ ಅಧ್ಯಾತ್ಮದ ಚಿಂತನೆ ಆಗಲಿ, ಶರಣರು ಮಹಾತ್ಮರು ಈ ಧರೆಗೆ, ಈ ಭೂಮಿಗೆ ಬಂದಿದ್ದಾರತಂದ್ರೆ ನೀನು ಸ್ವರೂಪ ಜ್ಞಾನ, ಸ್ವರೂಪ ಜ್ಞಾನ ತಿಳಿಸುವಗೋಸ್ಕರ, ಪರಮಾತ್ಮನ ಜ್ಞಾನವನ್ನು ಮಾಡಿಸುವಗೋಸ್ಕರ, ಈ ಜಗತ್ತಿನ ಜ್ಞಾನವನ್ನು ಮಾಡುವಗೋಸ್ಕರ, ಆತ್ಮಜ್ಞಾನ ಮಾಡುವಗೋಸ್ಕರ ನೀ ಬಂದ ದಾರಿ ಯಾವುದು, ನೀ ಹೋಗ್ತಕ್ಕಂಥ ದಾರಿ ಯಾವುದು? ಜಲ್ಲಿ ನೋಡಿಕೊಳ್ಳು ತಮ್ಮ, ಬಂದದ್ಯಾವಲ್ಲಿ ಮುಂದೆ ಹೋಗೋದ್ಯಾವಲ್ಲಿ ಅಂತ ಹೇಳಿದ್ರು. ಈಗ ದಾರಿಯನ್ನು ನಾವು ತಪ್ತಾ ಇದ್ದೇವೆ. ಬಂದಿರುವ ದಾರಿನೂ ಗೊತ್ತಿಲ್ಲ, ಹೋಗುವ ದಾರಿನೂ ಗೊತ್ತಿಲ್ಲ ಅನ್ನುವಗೋಸ್ಕರ ಯಾವುದೋ ಸಂಸಾರದ ಭ್ರಾಂತಿಯಲ್ಲಿ ನಾವು ಬಳಲಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೆ ಶಯನೆ ಈಯ ಸಂಸಾರೇ ಕಲು ದುಸ್ತಾರೆ. ನಾವು ಬಂದದ ದಾರಿಯನ್ನು ಬಿಟ್ಟು ಈ ಘಟರ, ಈ ಸಂಸಾರ, ಈ ಹೊಲಸು ಅನ್ನುವಂಥದ್ದನ್ನ ಭವದಲ್ಲಿ ಬಳಲಿ ಏನು ಮಾಡ್ತಾ ಇದ್ದೇವೆ? ಜನನಂ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನೆ. ಅಕ್ಕಮಾದೇವಿ ಇದನ್ನೇ ಬಹಳ ಸುಂದರವಾಗಿ ಕನ್ನಡದಲ್ಲಿ ಹೇಳಿದ್ದಾಳೆ. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಜೀವರಾಶಿಯಲ್ಲಿ ಬಂದೆ ಉಣಬಾರದ ಭವಂಗಳನ್ನು ಉಂಡೆ ಹಿಂದಣ ಏನಾದರೂ ಆಗಲಿ ಮುಂದೆ ನೀ ಕರುಣಿಸ ಚನ್ನ ಮಲ್ಲಿಕಾರ್ಜುನ
ಎಷ್ಟು ಸುಂದರವಾದಂಥ ಮಾತು ಹೇಳಿದಾಳೆ. ಭಗವಂತನ ಮುಂದೆ ಕುತ್ಕೊಂಡು ನಾವು ಲಿಂಗದೇವನ ಮುಂದೆ ಕೈಯಾಗಿ ಇಟ್ಕೊಂಡು, ನಮ್ಮ ಲಿಂಗದೇವ ಇರಲಿಲ್ಲ ಅಂತಂದ್ರೆ ಜಗಲಿ ಮುಂದೆ ಕೂಡ್ತೇವೆ ಪೂಜೆ ಮಾಡಕ್ಕೆ. ಅದಾವ ಲಿಂಗ ಕಟ್ಕೊಂಡ್ರೆ ಎಲ್ಲರೂ ಶಿವರಾತ್ರಿಗೆ ಒಮ್ಮೆ ಹೊರ ಬರ್ತಾವ ಕಾಣ್ತಾವ. ಜಗಲಿ ಮುಂದಾದ್ರೂ ಕುತ್ಕೊಳ್ರಿ, ಲಿಂಗದೇವನನ್ನ ಕೈಯಾಗಿಟ್ಕೊಂಡು ಹೇ ದೇವ ಹೇ ಲಿಂಗಯ್ಯ ಹೇಳ್ತಾರೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಡುಕಾದಿರಯ್ಯ. ಎಷ್ಟು ಸುಂದರ. ನಾವು ತಿಳ್ಳಾರ್ದಂಥ ಮಾತುಗಳು ನಾವು ಹೇಳ್ತಾರೆ ನಮ್ಮ ಮಲ್ಲೆ ಸ್ವಾಮಿಗಳು, ಸಹಸ್ರ ಶಿರೀಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅನ್ನ ನಮ್ಮ ಸಂಸ್ಕೃತವನ್ನ ಗೊತ್ತಿಲ್ಲ ಅಂತಂದ್ರೆ ಕನ್ನಡದಲ್ಲಿ ಬಸವಣ್ಣ ಎಲ್ಲರಿಗೂ ತಿಳಿಯುವ ಹಾಗೆ ಕನ್ನಡದಲ್ಲಿ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದರೆ. ಎಂಥ ಮಾತು ಹೇಳಿದ್ದಾರೆ. ಈ ಕೈಯಾಗ ಅಂಗೈಯಲ್ಲಿ ಕರದಲ್ಲಿ ಲಿಂಗವನ್ನ ಹಿಡಿದುಕೊಂಡು ಮಹಾದೇವ ಅಂತಾಳೆ, ಹೇ ಚನ್ನಮಲ್ಲಿಕಾರ್ಜುನ ಹೇ ದೇವ, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಜೀವರಾಶಿಯಲ್ಲಿ ಬಂದಿದ್ದೇನೆ. ಎಷ್ಟು? 84 ಲಕ್ಷ. ಚೌರಾಂಶಿ ಜನ್ಮ ಅಂತ ಹೇಳ್ತೇವಲ್ಲ. ಹಿಂದಗಯೇ ಜನ್ಮ ತಿರುಗಿ ಬಂದಿ ಅಲ್ಲಿಂದೇನು ತಂದಿ, ನರ ಜನ್ಮದಲ್ಲಿ ಸುಖ ಪಟ್ಟಿನಂದಿ ದಾನ ಕೊಟ್ಟಿನಂದಿ, ನರ ಜನ್ಮ. ಮಲ್ಲಿನಾಥನಲ್ಲಿ ಬೇಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅದಕ್ಕೆ ಬಹಳ ಸುಂದರ. ಅಲ್ಲಿಂದ ಉಡುತಡಿ ಗ್ರಾಮವನ್ನ ಬಿಟ್ಟು ಕಲ್ಯಾಣಕ್ಕೆ ಬರುವ ಸಂದರ್ಭದಲ್ಲಿ ಎಲ್ಲಿಂದ ಈ ಕಡೆ ನೋಡ್ರಿ, ನಮ್ಮ ಕಡೆ ನೋಡ್ಬೇಡ್ರಿ, ನಮ್ಮ ಕಡೆ ನೋಡ್ರಿ, ಬರೋರಿ ನೋಡ್ಬೇಡ್ರಿ. ನೀವು ನಾನು ಕೂಡ್ಸ್ಯಾರ ಒಂದು 5 ದಿವಸ ನಾನು ನೋಡು ಅಂತೇಳಿ ದೇವನಂಗೆ ಕುಂತೀನಿ ನಿಮ್ಮ ಮುಂದೆ. ನಾನು ನೋಡೋದು ನಾನು ಕಾಣಂಗಿಲ್ಲ, ನಿಮಗೆ ಬೇರೆಯವ್ರು ಕಾಣುತ್ತೆ ಕಣ್ಣ. ಉಡುತಡಿ ಗ್ರಾಮವನ್ನ ಬಿಟ್ಟು ಕಲ್ಯಾಣಕ್ಕೆ ಬರುವ ಸಂದರ್ಭದಲ್ಲಿ ಯಾರಿದ್ರು ಜೊತೆಗೆ? ಯಾರಿದ್ರು? ಯಾರೇ ಇಲ್ಲ, ಒಬ್ಬಳೆ. ಪರಮಾತ್ಮನ ಒಪ್ಪಿಕೊಂಡು, ಪರಮಾತ್ಮನ ಅಪ್ಪಿಕೊಂಡು, ಪರಮಾತ್ಮನ ಸ್ಮರಣೆಯನ್ನ ಮಾಡಿಕೊಂಡು ಅಲ್ಲಿಂದ ಪಾದನ ನಡಿಗೆಯಿಂದ ಪಾದಚಾರಿಯಾಗಿ ಬರಬೇಕಾಗಿತ್ತಂದ್ರೆ ದಾರಿಯಾಗ ಬರುವಾಗ ಎಷ್ಟು ಸುಂದರವಾದಂಥ ಎಲ್ಲ ಕಣ್ಣಿಗೆ ಕಾಣ್ತಕ್ಕಂಥ ವಸ್ತುಗಳೆಲ್ಲ ಪರಮಾತ್ಮನನ್ನೇ ತುಂಬಿಕೊಂಡು, ಕಣ್ಣಾಗ ಪರಮಾತ್ಮ, ಕಿವಿಯಲ್ಲಿ ಪರಮಾತ್ಮ, ಮನದಲ್ಲಿ ಪರಮಾತ್ಮ, ನಾಲಿಗೆಯಲ್ಲಿ ಪರಮಾತ್ಮ, ಎಲ್ಲ ಕಡೆ ಪರಮಾತ್ಮ ತುಂಬಿ ಎತ್ತಾಳೆ. ಚಿಲಿಪಿಲಿ ಎಂದೋದುವ ಗಿಳಿಗಳಿರೆ ನೀವು ಕಾಣಿರೆ, ನೀವು ಕಾಣಿರೆ, ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರೆ ನೀವು ಕಾಣಿರೆ, ನೀವು ಕಾಣಿರೆ. ಎಷ್ಟು ಚೆನ್ನಾಗಿ ಹೇಳಿದ. ಹಕ್ಕಿ ಪಕ್ಷಿಗಳನ್ನ, ಗಿಡ ಮರಗಳನ್ನ, ಗುಡ್ಡ ಗೌಮಾರಗಳನ್ನ ಕೇಳ್ತಾಳೆ. ಪ್ರತಿ ಒಂದು ವಸ್ತುಗಳಿಗೂ ಕೂಡ ನನ್ನ ಚನ್ನಮಲ್ಲಿಕಾರ್ಜುನ ಎಲ್ಲಿ ಏನೆಂದು ಕರೆದು ತೋರಿರೆ ಅಂತ ಕೇಳ್ತಾಳ. ಹಾಗೆ ನಾವು ಆಗ ಮಹಾದೇವಿ ಉಡುತಡಿ ಗ್ರಾಮವನ್ನ, ರಾಜವೈಭೋಗವನ್ನ ಬಿಟ್ಟು ಕಲ್ಯಾಣಕ್ಕೆ ಬಂದ್ರ. ಹಾಗೆ ಅಣ್ಣ ಬಸವಣ್ಣ ಚಿಕ್ಕ ವಯಸ್ಸಿನಲ್ಲಿ 7-8 ವರ್ಷ ಇದ್ದಾಗ ಮನೆ ಬಿಟ್ಟು ಬಂದ. ಎಷ್ಟು ವರ್ಷ? 7-8 ವರ್ಷ. ನೀವೆಲ್ಲ ಗೊತ್ತಿದೆ, ಗುರುಗಳು ಹೇಳಿರ್ಬೋದು. ತಂದೆ ಮಾಡ್ತಕ್ಕಂಥ 100 ದೇವರ ಆರಾಧನೆಯನ್ನ, ದೇವನೊಬ್ಬ ನಾಮ ಹಲವು, ದೇವ ಒಬ್ಬನೇ ಇದ್ದಾನೆ, ನಾಮ ಹಲವು ಮಾತ್ರ. ಆ ದೇವನೊಬ್ಬ ನಾಮ ಹಲವನ್ನು ಅರಿತುಕೊಂಡಿರ್ತಕ್ಕಂಥ ಬಸವಣ್ಣ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ಮಾಡ್ತಕ್ಕಂಥ ಪೂಜೆಯನ್ನು ನೋಡಿ ವಿಷ್ಣು ಸಾಲಿಗ್ರಾಮ, ಬೇರೆ ಸಾಲಿಗ್ರಾಮ, ಆಂಜನೇಯ, ಏನೇನು 108 ದೇವರು, ಬಾಲಾಜಿ, ಎಷ್ಟು ದೇವರುಗಳಿದ್ದು, ಹೀಗೆಲ್ಲ 100 ದೇವರನ್ನ ಪೂಜೆ ಮಾಡ್ತಕ್ಕಂಥ ತಂದೆಯನ್ನ ನೋಡಿ ಇವನಿಗೆ ಏನಾದರೂ ಮಾಡಿ ಬದಲಾವಣೆ ಮಾಡಬೇಕು. ತಂದೆಗೆ ಬದಲಾವಣೆ ಮಾಡಿದ ಏಕೈಕ ವ್ಯಕ್ತಿ ಅಂದರೆ ಬಸವಣ್ಣ. ಆ ಬಸವಣ್ಣ ಅಂತನ ಅಂಗಳದಲ್ಲೇ ಬಂದು ನೀರು ಕುಡಿಬೇಕಂತ ಗಾರಿ ತೋಡ್ತಾ ಇರ್ತಾನೆ, ತೆಗ್ಗ ತೋಡ್ತಾನೆ. ತೆಗ್ಗ ತೋಡುವ ಸಂದರ್ಭದಲ್ಲಿ ಇನ್ನೆಲ್ಲ ಊದಿನ ಕಡ್ಡಿ ಬಂದು ಸೂರ್ಯದೇವರಿಗೆ ಬೆಳಗುವ ಸಂದರ್ಭದಲ್ಲಿ ಅಪ್ಪನ ಲಕ್ಷ್ಯ, ಮಾದರಸನ ಲಕ್ಷ್ಯ ಗಮನ ಆ ಬಸವಣ್ಣನ ಕಡೆ ಹೋಗ್ತದೆ. ಬಸವಣ್ಣ ಅಲ್ಲಿಷ್ಟು ಗಾರಿ ಇಲ್ಲಿಷ್ಟು ಗಾರಿ ಹಿಂಗೆ ತೆಗೆದಿದ್ದ. ಯಾಕೋ ಬಸವ ಏನು ಮಾಡ್ತಾ ಇದ್ದಿಲ್ಲ ಅಂತ ಕೇಳಿದಾಗ, ಇಲ್ಲಪ್ಪ ನೀರಡಿಕೆ ಆಗ್ಯದ, ನೀರು ಕುಡಿಬೇಕಂತ ಬಾವಿ ಹೊಡೆಗತ್ತೀನಿ ಅಂತಾನೆ, ಬಾವಿ ತೋಡಾಗತ್ತೀನಿ. ತಂದೆ ಹೇಳ್ತಾನೆ, ನೀರು ತೋಡ್ಬೇಕು, ನೀರು ಬೇಕು ಅಂದ್ರ ಅಲ್ಲಿಷ್ಟು ಗಾರಿ ಇಲ್ಲಿಷ್ಟು ಗಾರಿ ಇಲ್ಲಿ ಗಾರಿ ಹೊಡೆದಲ್ಲೋ,
ಒಂದೇ ಕಡೆ ಆಳವಾಗಿ ಹೊಡೆದ್ರೆ ನೀರು ಬೀಳ್ತಾವ ತಂದಾಗ ಹೌದಪ್ಪ ಇದು ನನಗೆ ತಿಳಿತದ, ನೀನು ನಿನ್ನ ದೇವರನ್ನ ಆಶೀರ್ವಾದ, ಒಬ್ಬ ದೇವರನ್ನ ಆಶೀರ್ವಾದ ಮಾಡಬೇಕು. ಯಾವ ದೇವರ ಪೂಜೆ ಮಾಡಿದ್ರೆ ಯಾವ ಆಶೀರ್ವಾದ ಆಗ್ತದೆ ಗೊತ್ತಿಲ್ಲ, ನೂರಾರು ದೇವರ ಪೂಜೆ ಮಾಡ್ತಾ ಇದ್ದೆಲ್ಲ, ನಿನಗೆ ಯಾವ ದೇವರ ಆಶೀರ್ವಾದ ಮಾಡ್ತಾನೆ ನಿನಗೆ ಗೊತ್ತೈತೇನೋ ಅಂತ ಕೇಳ್ತಾನೆ ಬಸವಣ್ಣ. ಇದು ಎಂಥ ಮಾತು, ಚಿಕ್ಕ ವಯಸ್ಸಿನಲ್ಲಿ ಇಂಥ ಜ್ಞಾನದ ಮಾತುಗಳು ಹೇಳುವಂಥವು. ಇಂಥ ಬಸವಣ್ಣ ಚಿಕ್ಕ ವಯಸ್ಸಿನಲ್ಲಿ ಮನೆ ತ್ಯಾಗ ಮಾಡ್ದ. ಯಾಕಂದ್ರೆ ಹೆಣ್ಣಿಗೊಂದು ಧರ್ಮ ಗಂಡಿಗೊಂದು ಧರ್ಮ ಇರ್ತಕ್ಕಂಥ ನಮ್ಮ ಸಂಪ್ರದಾಯ ಬೇಡ. ವೀರಶೈವ ಲಿಂಗಾಯತ ಸಂಪ್ರದಾಯ ಇದೆಯಲ್ಲ, ಅದು ಎಲ್ಲರನ್ನ ಸಮವಾಗಿ ನೋಡುವಂಥ ಸಂಪ್ರದಾಯ ಪರಂಪರೆ. ನಮ್ಮ ಸಮುದಾಯದಲ್ಲಿ ಪ್ರತಿ ಹೆಣ್ಣಿಗೂ ಲಿಂಗಧಾರಣೆ ಇದೆ, ಗಂಡಿಗೂ ಲಿಂಗಧಾರಣೆ ಇದೆ. ಅಷ್ಟೇ ಅಲ್ಲ, ಗರ್ಭದಲ್ಲಿ ಇರುವಾಗಲೇ ಲಿಂಗಧಾರಣೆ ಇದೆ, ಗರ್ಭದಲ್ಲೇ ಸಂಸ್ಕಾರ. 5 ದೇಶಕ್ಕೆ ಲಿಂಗ ಕಟ್ತೇವೆ. 5 ದೇಶ ಆದಮೇಲೆ ಅದೇ ಲಿಂಗವನ್ನು 7-8 ವರ್ಷಕ್ಕೆ ಕಟ್ತೇವೆ. ಒಂದು ವೇಳೆ ಮದುವೆ ಸಂದರ್ಭದಲ್ಲಿ ಇಲ್ಲ ಅಂದ್ರೆ ಲಿಂಗ ಕಟ್ಟಿ ಆದ್ರೆ ಮದುವೆ ಮಾಡ್ತೇವೆ. ಇಲ್ಲ ಬಿಡಿ, ಅದು ಅಲ್ಲ ಅಂದ್ರೆ ಶಿವರಾತ್ರಿಗೆ ಒಮ್ಮರೆ ಪೂಜೆ ಮಾಡುವಲ್ಲಿ ಅನ್ನೋಗೋಸ್ಕರ ಮಾಡ್ತೇವೆ. ಇಲ್ಲ ಅದನ್ನು ಇಲ್ಲ ಅಂತಂದ್ರೆ ಕೊನೆಗೆ ಒಂದು ದಿವಸ ಹೋಗುವಾಗ ಅದ್ರ ಲಿಂಗ ಕಟ್ಟಿ ಲಿಂಗಾಯತ್ರ ಅಂತ ಗೊತ್ತಾಗಬೇಕಲ್ಲ. ಹೋಗುವಾಗ ಏನಂತ ಕೊಡಂಗಿಲ್ಲ, ಲಿಂಗಾರ ಕೈಯಾಗಿರ್ಲಿ ಕೊಟ್ಟು ಕಳಿಸ್ತಾರೆ. ಇದು ಸಮವಾಗಿ ತಿಳಿಸುವಂಥ ಧರ್ಮ. ಆ ಬ್ರಾಹ್ಮಣ ಅದು ಪುರೋಹಿತ ಧರ್ಮವನ್ನು, ಆ ಪೌರೋಹಿತ ಧರ್ಮವನ್ನು, ಹೆಣ್ಣಿಗೊಂದು ಗಂಡಿಗೊಂದು ಧರ್ಮವನ್ನು ಬೇಡ, ಸಮಾನತೆಯ ತತ್ವವನ್ನು ಪ್ರತಿಬೋಧನೆ ಮಾಡ್ತಕ್ಕಂಥ ಧರ್ಮ ಸ್ವೀಕಾರ ಮಾಡಿ ಅದನ್ನೇ ಮತ್ತೆ ಮರುಜೀವವನ್ನು ಮಾಡ್ತಾನೆ ಬಸವಣ್ಣ. ಅಂಥ ಬಸವಣ್ಣ ಅದಕ್ಕೆ ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಓಹರು, ಪುಣ್ಯದಂತೆ ಬಪ್ಪರು ಹೇಳಿ ಎಷ್ಟು ಚೆನ್ನಾಗಿ. ಉರ್ಲಿಂಗದೇವರು ನಾಂದೇಡ್ ಜಿಲ್ಲೆಯಲ್ಲಿರ್ತಕ್ಕಂಥ ಕಂದಹಾರ ಗ್ರಾಮ ಅದು. ಆ ಗ್ರಾಮದಲ್ಲಿ ಉರ್ಲಿಂಗದೇವರು ಆಗೋಗಿದ್ದಾರೆ. ಅವರ ವಚನ ಇದು. ಅಂಥ ಶರಣರ ಚಿಂತನೆಯನ್ನು ಎಷ್ಟು ಹೇಳಿದರೂ ಕೂಡ ಕಡಿಮೆನೆ. ಹೀಗೆ ಅಂಥ ಬಸವಣ್ಣ ಕಲ್ಯಾಣಕ್ಕೆ ಬಂದು ಮಂತ್ರಿಯಾಗಿ ಕರ್ಣಿಕನಾಗಿ ಸಮಾಜ ಸುಧಾರಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾನೆ. ಸಮಾಜ ಸುಧಾರಣೆ ತಂದು ನಿಮಗೆಲ್ಲ ಗೊತ್ತಿದೆ. ನಮ್ಮಲ್ಲಿರ್ತಕ್ಕಂಥ ಮೂಢನಂಬಿಕೆ, ನಮ್ಮಲ್ಲಿರ್ತಕ್ಕಂಥ ಭ್ರಾಂತಿ, ನಮ್ಮಲ್ಲಿರ್ತಕ್ಕಂಥ ಕಂದಾಚಾರ, ಅಂಧಕಾರವನ್ನು ಕಳೆದವು, ಸುಜ್ಞಾನವನ್ನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಾವು ನಮ್ಮ ಧರ್ಮವನ್ನು, ನಮ್ಮ ಪರಂಪರೆಯನ್ನು, ನಮ್ಮ ಆಚಾರವನ್ನು, ನಮ್ಮ ಸಂಸ್ಕೃತಿಯನ್ನು ಮರೆತು ಹೋಗ್ತಾ ಇದ್ದೇವೆ. ಅದನ್ನು ಜೀವವನ್ನು ಮರುಸ್ಥಾಪಿಸುವಂಥ ಕೆಲಸವನ್ನು ಬಸವಣ್ಣ ಮಾಡಿದ್ದಕ್ಕಾಗಿ ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಆಗಿದ್ದಾನೆ. ಇಂಗ್ಲೆಂಡಿನಂಥ ದೇಶದಲ್ಲಿ ಅವನ ಮೂರ್ತಿಯನ್ನು ಸ್ಥಾಪನೆ ಆಗಿದೆ. ಸಂವಿಧಾನ ಇವತ್ತು ನೋಡ್ತೇವೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಅವತ್ತೇ 12ನೇ ಶತಮಾನದಲ್ಲಿ ಬಸವಣ್ಣ ಸಂವಿಧಾನ ಎಲ್ಲ ವಚನಗಳ ಮೂಲಕ ಅನುಭವ ಮಂಟಪ ಅನ್ನೋದೇನಿದೆಲ್ಲ ಸಂವಿಧಾನವನ್ನು ಅವಾಗೇ ಸ್ಥಾಪನೆ ಮಾಡಿದ್ದಾರೆ. 770 ಜನಗಳದಾರಲ್ಲ, 770 ಜನ ಇದಾರಲ್ಲ ಶರಣರು. ಇವತ್ತು ಕೆಳಗಿನ ಮನೆ ಮೇಲ್ಮನೆ ಅಂತಿದ, ವಿಧಾನಸಭೆ ವಿಧಾನ ಪರಿಷತ್ತು, ಆ ಎರಡೂ ಕೂಡಿಸಿದ್ರೆ 770 ಆಗ್ತವೆ. ಇದು ಬಸವಣ್ಣ ಮಾಡಿದ ಕೆಲಸ. ಅಂಥ ಬಸವ ಧರ್ಮವನ್ನು, ಬಸವ ತತ್ವವನ್ನು, ವಚನ ಸಾಹಿತ್ಯವನ್ನು ಯಾರು ಓದ್ತಾರೋ, ಯಾರು ತಿಳಿತಾರೋ ಎಲ್ಲರನ್ನ, ಏಕೆಂದರೆ ಬಸವಣ್ಣ ಎಲ್ಲರನ್ನ ಅಪ್ಕೊಂಡವ. ನಾವೆಂತೇವೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಒಂದೇ ಅಂತ ಹೇಳ್ತೇವೆ. ಆದರೆ ಬಸವಣ್ಣ ಹೇಳಿದ್ದು ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ. ಎಲ್ಲರನ್ನ ಅಪ್ಕೊಂಡ ಬಸವಣ್ಣ. ಕಲ್ಯಾಣದಲ್ಲಿ ಒಬ್ಬನೇ ಇರಲಿಲ್ಲ, ಎಲ್ಲಿಂದೋ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗಿನ ಅನೇಕ ಶರಣರು ಬಂದರು ಎಲ್ಲರೂ ಅಪ್ಕೊಂಡ ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ. ಸಮಾನತೆಯ ತತ್ವವನ್ನು ತಂದ. ಲಿಂಗ ಸಮಾನತೆ ತತ್ವ, ಸಾಮಾಜಿಕ ಸಮಾನತೆ ತತ್ವ, ಧಾರ್ಮಿಕ ಸಮಾನತೆಯ ತತ್ವ ಎಲ್ಲವನ್ನ ಒಂದೇ ಕಲ್ಯಾಣದಲ್ಲಿ ಬೆಳೀತಾ ಹೋಗ್ತು. ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರೆ. ಎಂತೆಂಥ ಜನ ಇದ್ದಾರೆ ಅಲ್ಲಿ ಕಲ್ಯಾಣದಲ್ಲಿ. ಎಂಥ ನಿಮಗೆಲ್ಲ ಗೊತ್ತಿದೆ, ಐದಕ್ಕಿ ಲಕ್ಕಮ್ಮ ಮಾರಯ್ಯ. ಕಲ್ಯಾಣದಲ್ಲಿ ಐದಕ್ಕಿ ಲಕ್ಕಮ್ಮ ಮಾರಯ್ಯ ಅನ್ನುವಂಥ ದಾಂಪತ್ಯ ಜೀವನವನ್ನು ನೋಡಿದ್ರೆ ನಾಚಬೇಕು ನಾವೆಲ್ಲ. ಎಂಥ ಗಂಡ ಹೆಂಡತ್ರಿ ಅವರು.
ದಿನನಿತ್ಯ ಮಾರಯ್ಯ ಅಕ್ಕಿಗಳನ್ನು ಆರಿಸಿಕೊಂಡು ಬಂದು ಉಪಜೀವನ ಮಾಡಿ ದಾಸೋಹವನ್ನು ಮಾಡ್ತಿದ್ದ. ದಾಸೋಹ ಮಾಡಿದ ನಂತರ ಉಳಿದರೆ ತಾನು ಸ್ವೀಕರಿಸ್ತಾ ಇದ್ದ, ಇಲ್ಲ ಅಂದ್ರೆ ನೀರು ಕುಡಿದು ಜೀವನ ಮಾಡುವಂಥ ಶರಣರು. ಏಕೆಂದರೆ ಇಂದಿಗೆಂತೂ ನಾಳೆಗೆಂತೂ ಚಿಂತಿಸಲೇಕೆ ತಂದಿಕ್ಕುವ ಶಿವಂಗೆ ಬಡತನ ಉಂಟೆ. ಅವ್ರು ಇಂದು ನಾಳೆ ಅಂತ ವಿಚಾರ ಮಾಡ್ತಿದ್ದಿಲ್ಲ, ಇದ್ದಾಗ ಅದನ್ನು ಅನುಭವಿಸೋದು, ಇಲ್ಲದಾಗ ಶಿವರಾತ್ರಿ ಮಾಡುವಂಥ ಕೆಲಸ. ಇವತ್ತು ನಾಳೆ ಅಂತ ಆಸೆಯನ್ನು ಬಿಟ್ಟವರು, ಮೋಹವನ್ನು ಬಿಟ್ಟವರು, ಕಾಮವನ್ನು ಬಿಟ್ಟವರು, ಕ್ರೋಧವನ್ನು ಬಿಟ್ಟವರು, ಮದ ಮತ್ಸರವನ್ನು ಬಿಟ್ಟವರು ಶರಣರು. ನಾವೆಲ್ಲ ಬಿಡ್ತೇವೇನೋ? ಇಲ್ಲ. ಇಲ್ಲಿ ಕೂತಾಗ ಬಿಡ್ಬೇಕನ್ನಿಸ್ತದ, ಇಲ್ಲಿ ಕೂತಾಗ ಬಿಡ್ಬೇಕನ್ನಿಸ್ತದ. ಯಾವಾಗ ಎದ್ದು ಎಲ್ಲ ಜಾಡಿಸ್ತೇವಲ್ಲ ಅರಿಬಿ ಎಲ್ಲ, ಅವಾಗ ಅದು ತೆಲಂಗಿಂದು ಇಟ್ಟಿರೋದಲ್ಲ ಜಾಡಿಸಿ ಅದು ಧೂಳಿನ ಜೊತೆಗೆ ಅದನ್ನು ಕೆಳಗೆ ಬಿದ್ದು ಹೋಗುತ್ತಿತ್ತು ಮಾತು. ಹಂಗಾಗ್ತದೆ. ಒಂದು ಸಲ ಮಾರಯ್ಯ, ಯಾವುದೋ ಅದಕ್ಕೆ ಲಕ್ಕಮ್ಮ ಮಾರಯ್ಯ ಬಸವಣ್ಣ ಪರೀಕ್ಷೆ ಮಾಡಬೇಕಂತಾನೆ. ಪರೀಕ್ಷೆ ಮಾಡಬೇಕು ನೋಡೋಣ, ಯಾಕಂದ್ರೆ ಬಸವಣ್ಣ ಎಲ್ಲರಿಗೂ ಪರೀಕ್ಷೆ ಮಾಡ್ದ. ಬಸವಣ್ಣ ಎಲ್ಲರಿಗೆ ಪರೀಕ್ಷೆ ಮಾಡುವ ಹಾಗೆ ಮಾರಯ್ಯನಿಗೂ ಪರೀಕ್ಷೆ ಮಾಡ್ತಾನೆ. ನೋಡೋಣ ಇವತ್ತು ಅಕ್ಕಿ ಜಾಸ್ತಿ ಹಾಕಬೇಕು ಅಂತ. ಅಂಗಳದಲ್ಲಿ ಅಕ್ಕಿಯನ್ನು ಜಾಸ್ತಿ ಹಾಕಿದ್ದಾನೆ ಮಾರಯ್ಯ. ಅಕ್ಕಿಯನ್ನು ಜಾಸ್ತಿ ತಗೊಂಡು ಹೋದ. ಜಾಸ್ತಿ ಅಕ್ಕಿಯನ್ನು ತಗೊಂಡು ಹೋದಾಗ ಹೆಂಡತಿ ಕೇಳ್ತಾಳೆ, ತಂದು ಹೆಂಡತಿ ಕೈಯಾಗಿ ಕೊಡ್ತಾನೆ ಅವನು ಮಾರಯ್ಯ ಮಹಾದೇವಿ ಕೈಯಾಗ. ನೋಡಿ ಅದನ್ನು ದಿನನಿತ್ಯ ಒಂದೇ ಸೇರಿತ್ತು, ಇವತ್ತು 2 ಸೇರು ಕಾಣಗತ್ತವಲ್ಲ ಅಂತೇಳಿ ಆಗಿ ಕೇಳ್ತಾಳೆ. ಅವಾಗ ಒಂದು ಮಾತನ್ನು ಹೇಳ್ತಾಳೆ, ಬಹಳ ಸುಂದರವಾದಂಥ ಮಾತು. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆಯ್ಯ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆಯ್ಯ. ರೋಷ ಎಂಬುದು ಯಮಧೂತರಿಗಲ್ಲದೆ ಅಜಾತರಿಗುಂಟೆಯ್ಯ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆಯ್ಯ. ರೋಷ ಎಂಬುದು ಯಮದೂತರಿಗಿರಬೇಕು, ಶಿವಭಕ್ತರಿಗಲ್ಲ. ಈ ಸಖಿಯಾಸೆ ನಮಗೇಕೆ, ಈ ಸಖಿಯಾಸೆ ನಮಗೇಕೆ ಮಾರಯ್ಯ ಪ್ರಿಯ. ಅಮರೇಶ್ವರ ಲಿಂಗಕ್ಕೆ ದೂರ ದೂರ ದೂರ. ನಮ್ಮ ಅಮರೇಶ್ವರ ನಾವು ನೆಚ್ಚಿರ್ತಕ್ಕಂಥ ಆರಾಧನೆ ಮಾಡ್ತಕ್ಕಂಥ ಅಮರೇಶ್ವರ ಒಪ್ಪುವುದಿಲ್ಲ ಆಸೆ ಎಂಬುದು. ಬಸವಣ್ಣ ಇವತ್ತು ಪರೀಕ್ಷೆ ಮಾಡುವಾಗೋಸ್ಕರ ಅಕ್ಕಿಯನ್ನು ಜಾಸ್ತಿ ಚೆಲ್ಲಿದ್ದಾರೆ. ನೀ ಎಲ್ಲ ಬೇಕು ಅಂತ ಬಳ್ಕೊಂಡು ಬಂದಿಯಲ್ಲ, ಇದು ಅಮರೇಶ್ವರ ಲಿಂಗ ಒಪ್ಪುವುದಿಲ್ಲಪ್ಪ, ವಾಪಸ್ ಹೋಗಿ ಚೆಲ್ಲಬಾ ಅಂತ ಹೆಂಡತಿ ಕಳಿಸ್ತಾಳೆ. ಇವತ್ತು ನೋಡಿ ನಮ್ಮ ಹೆಂಡತಿಯರು ನಮ್ಮ ಗಂಡಂದಿರು ಹೆಂಗಿರ್ತಾರೆ. ಒಂದು ಕಡೆ ಹಿಂಗೆ ಇದ್ರಂತ ಗಂಡ ಹೆಂಡತಿ. ಭಾಳ ಹೇಳ್ತೀನಿ, ಹೆಂಡ್ತಿಗೆ ದಿನಾಲು ಏನರ ಇದ್ರೆ ಬೇಕನ್ನಿಸ್ತತಿ. ಯಾವ್ದ್ರ ಮನ್ಯಾಗ ಈ ಕಡೆ ಇವ್ರ ಮಗ್ಗಲ ಮನ್ಯಾಗ ಒಂದು TV ಬಂದ್ರೆ ಗಾಡಿಗೆ ಹಚ್ಚೋದು ಎಷ್ಟು ದೊಡ್ಡದು, 52 ಇಂಚ 52 ಇಂಚ್ LED ಇತ್ತಂದ್ರೆ ಇವಳಿಗೂ ಬೇಕು. ಅವ್ರಕ್ಕಿಂತ ನಾವು ಕಮ್ಮಿ ಏನು, ಅವ್ರ ಮನ್ಯಾಗ ದೊಡ್ಡ TV ಅದ, ನಮ್ಮ ಮನೆಗೂ ದೊಡ್ಡ TV ಬೇಕು ಅನ್ನೋರೆ. ಅವ್ರೇನಾದರೂ ಹೋಗಿ ಬಟ್ಟೆ ಗಿಟ್ಟಿ ದೊಡ್ಡ ಚಲೋ ಹೊತ್ನಾಗ ಬಟ್ಟೆ ಖರೀದಿ ಮಾಡಿದ್ರೆ ಇವರು ತರೋರೆ. ಅವ್ರ ಮನೆಗೆ ಫ್ರಿಜ್ಜ ಏನೇನು ವಸ್ತುಗಳು ನನಗೂ ಬೇಕನ್ನೋಕೆ ತರ್ಸೋಕೆ. ಇಂಥ ಒಂದು ಸಲ ಏನಾಗಿತ್ತು ಅಂದ್ರೆ ಆ ಗಂಡ ಹೆಂಡ್ತಿ, ನಮ್ಮ ಲೌಕಿಕ ಗಂಡ ಹೆಂಡ್ತಿ ಶರಣರಲ್ಲ, ಇದು ಲೌಕಿಕ ಗಂಡ ಹೆಂಡ್ತಿ. ನಮ್ಮ ಗಂಡ ಹೆಂಡ್ತಿ ಹೇಳ್ತೀನಿ, ನಮಗೆ ಶರಣರ ಗಂಡ ಹೆಂಡ್ತಿ ಎಷ್ಟು ಸುಂದರವಾದಂಥ ಬದುಕು. ಯಾವುದು ನಿರಾಪೇಕ್ಷೆ, ಯಾವುದು ಅಪೇಕ್ಷೆ ಇಲ್ಲದೆ ನಿರಾಪೇಕ್ಷವಾಗಿ ಜೀವನ ಮಾಡ್ತಕ್ಕಂಥವ್ರು. ಅವರನ್ನು ನೋಡಿ ಬದುಕಬೇಕು, ಅವರನ್ನು ನೋಡಿ ಕಲಿಬೇಕು. ಕೇಳ್ತೇವೆ, ಈ ಕಡೆ ಕೇಳ್ತೇವೆ, ನಮ್ಮ ಮನೆ ಮೇಲೆ ವಿಮಾನ ಹೋಗ್ತಾವಲ್ಲ, ನಮ್ಮ ಮನೆ ಮೇಲೆ ವಿಮಾನ, ಆಕಾಶದಲ್ಲಿ ವಿಮಾನ ಹೋಗ್ತಾವ. ಹಾಗೆ ಶರಣರ ವಚನಗಳನ್ನು, ದಾಸರ ಕೀರ್ತನೆಗಳು, ಸಂತರ ಅಭಂಗಗಳು ಮ್ಯಾಲಿನ ಹೋಗಿಬಿಟ್ಟಂಗೆ ಆಗಿರ್ತಾವ. ಒಳಗೆ ಹೋಗ್ಬೇಕು ಅಕ್ಕಿ ಮ್ಯಾಗ. ಶಾಲ್ಯಾಗ ಮಾಸ್ಟ್ರು ಪ್ರಶ್ನೆ ಮಾಡಿದ್ರಂತ, ಮಕ್ಕಳೇ ಒಂದು ಪ್ರಶ್ನೆ ಕೇಳ್ತೀನಿ ಹೇಳ್ರಿ ಎಂತ ಶಾಲೆಗೆ ಮಾಸ್ಟ್ರು ಕೇಳ್ರಂತ. ಅಲ್ಲ, ದೇವರ ದೇಹವನ್ನು ಸೃಷ್ಟಿ ಮಾಡಿದಾನೆ, ಕಣ್ಣ ಎದುರು ಕೊಟ್ಟಾನ, ಮೂಗು ಎದುರು ಕೊಟ್ಟಾನ, ಬಾಯಿ ಎದುರು ಕೊಟ್ಟಾನ, ಕಿವಿ ಯಾಕೆ ಹಿಂಗೆ ಮಗ್ಗಲ್ ಕೊಟ್ಟಾನ ಅಂತ ಕೇಳಿದ್ರಂತ ಸರ್ ಮಕ್ಕಳಿಗೆ, ಪಾರ್ಗಳಿಗೆ. ಅದ್ರಾಗ ಎಲ್ಲರೂ ಏನೇನು ತಿಳಿದು ಹೇಳಿದ್ರು. ಒಂದು ಕಿಲಾಡಿ ಹುಡುಗ ಏನಂತ, ಸರ್ ನಾ ಹೇಳ್ತೀನಿ ಹೇಳಪ್ಪ ಅಂದ. ಏನಿಲ್ಲ ಸರ್, ನೀವು ಏನು ಪಾಠ ಮಾಡ್ತಿರಲ್ಲ ಆ ಪಾಠ ಈ ಕಡೆ ಕೇಳಿ ಈ ಕಡೆ ಬಿಡಕ್ಕೆ ಕೊಟ್ಟಾರ ದೇವ್ರಂತ. ಹಾಗಾಗ್ಯದ ನಮ್ಮ ಪರಿಸ್ಥಿತಿ. ನಾವು ಎಷ್ಟು ಜನ ಸಂತರು ಬಸವಣ್ಣ ಕಾಲದಾಗ 770 ಜನ ಬಂದು ಹೋದರು, ಈ ಕಡೆ ಕೇಳಿ ಈ ಕಡೆ ಬಿಟ್ಟೆ. ಸಂತರು ಏಕನಾಥ, ಜ್ಞಾನೇಶ್ವರ, ತುಕಾರಾಮ, ಎಷ್ಟು ಜನ ಸಂತರು.
ಅವರೆಲ್ಲ ಬಂದು ಹೋದರು. ಈ ಕಡೆ ಕೇಳಿ ಈ ಕಡೆ ಬಿಟ್ಟೇವಿ. ದಾಸರು, ಪುರಂದರದಾಸರು, ಕನಕದಾಸರು, ಮಹಿಪತಿ ದಾಸರು ಎಷ್ಟು ಜನ ಬಂದಿಲ್ಲ. ಅವರು ಬಂದು ಹೇಳೋದ್ರು. ಈ ಕಡೆ ಕೇಳಿ ಈ ಕಡೆ ಬಿಟ್ಟೇವಿ. ಬಂದರೆ ಉಳಿಸ್ಕೊಂಡಿವೆ. ಉಳಿಸ್ಕೊಂಡ್ರೆ ನಮ್ಮಂಗೆ ಪಲಂಗ ಮೇಲೆ ಕೂತ್ಕೊಂಡು ಪ್ರವಚನ ಮಾಡ್ತಿದ್ರಿ ಎಲ್ಲರೂ. ಹೌದಲ್ಲ? ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಲ್ಲ ನಾವು. ಉಳಿಸ್ಕೊಳ್ಳೋದ ರೊಕ್ಕ, ತಿಜೂರಿ, ಅದಕ್ಕೆ ಎಷ್ಟು ಚೆನ್ನಾಗಿ ಹಾಡಿದ್ರೆ ಗೊತ್ತು. ಈ ಧರೆಯ ಭೋಗವ ನೀಡಿ ನೀಗೆ ವರಮೋಕ್ಷ ಪದವಿಗೆ ಬರ್ತೀರಾ ಇಲ್ಲೇ ಇರ್ತೀರಾ. ಎಷ್ಟು ಎಲ್ಲವನ್ನ ಬಿಟ್ಟು ಬಂದಾಗ ಮಾತ್ರ ಶರಣರ ವಚನಗಳನ್ನು, ದಾಸರ ವಚನಗಳನ್ನು, ಸಂತರ ವಚನಗಳನ್ನು ಕಿವ್ಯಾಗ ಹೋಗಿ ಒಳಗೆ ಹೋಗಿ ಹೃದಯಕ್ಕೆ ತಾಡ್ತವ, ಹೃದಯಕ್ಕೆ ಬಡಿತವ, ಹೃದಯ ಜಾಗೃತ ಆಗ್ತದ. ಹಾಗೆ ಜಾಗೃತ ಆದಾಗ ಮಾತ್ರ ಒಂದಿಷ್ಟು ದಾರಿ ಸಿಗ್ತದೆ. ಹಾಗೆ ಇಲ್ಲಿ ನಮ್ಮ ಲೌಕಿಕ ಗಂಡ ಹೆಣ್ತಿದಾರಲ್ಲ, ಒಂದು ಸಲ ಹೆಣ್ತಿಗ ಜಾಮೂನ್ ತಿನ್ಬೇಕಂತ ಆಸೆ ಆಗಿತ್ತಂತ. ಏನು ತಿನ್ನಕ? ಬಾಯಿ ನೀರು ಬಿಟ್ಟಲ್ರಿ, ಜಾಮೂನು ತಿನ್ಬೇಕಂತ ಆಸೆ ಆಗಿತ್ತು. ಪಾಪ ಗಂಡ ದಿನ ಅಕ್ಕಲ್ ಕೊಟ್ಟು ಹೋಗ್ತಿದ್ದ ಬರ್ತಿದ್ದ. ಹೆಂಡ್ತಿ ಹೇಳ್ತಿಳು, ರೀ ಅಕ್ಕಲ್ ಕೊಟ್ಟು ಹೋಗ್ತಿರಲ್ಲ ರೀ ಅಂತಾರ ನಿಮ್ಮ ಕಡೆ ಏನಂತಾರಪ್ಪ? ಕಲಪ ಅಂತಾರನು? ಕಲ್ಲಪ್ಪನಾಗ್ಲಿ ಕಲ್ಲು ಅಂತಾರ. ಅಕ್ಕಲ್ ಕೊಟ್ಟಿಗೆ ಹೋಗ್ತೀರಿ ಹಂಗದು ಕೆಲಸಕ್ಕೆ, ನೌಕರಿಗೆ. ಬರುವಾಗ ಒಂದು ಜಾಮೂನ್ ತೊಗೊಂಬರ್ರಿ, ತಿನ್ಬೇಕಂತ ಆಸೆ ಆಗೈತಿ. ತಿನ್ಬೇಕಂತ ಆಸೆ ಆಗೈತಿ, ಜಾಮೂನು ತೊಗೊಂಡು ಬರ್ರಿ ಅಂತ ಒಂದು ದಿವಸ ಅಲ್ರಿ, ದಿನ ಹೇಳಾಕಿ ನಾಳೆ ತರ್ತೀನಿ, ನಾಳೆ ತರ್ತೀನಿ, ನಾಳೆಗೆ ತರ್ತೀನಿ, ನಾಳೆಗೆ ಹೋಯ್ತಿರೋದು 5-6 ತಿಂಗಳು ಹಾಗೆ ಮುಂದಕ್ಕೆ ರೀ. ಇದು ಹಿಂಗಾದ್ರೆ ಕಲಿಯಂಗಿಲ್ಲ ಅಂತ ವಿಚಾರ ಮಾಡಿ ಹೆಣ್ತಿ ಒಂದು ಸಲ ಗಂಡ ಈ ಕಡೆ ನೋಡ್ರಿ, ಆ ಕಡೆ ನೋಡೋಗ್ಬೇಡ್ರಿ, ಅಲ್ಲಿ ಯಾರೂ ಇಲ್ಲ ಅಲ್ಲಿ. ಅದು DJ ಆ ಕಡೆ ಅದು ಬಿಡ್ರಿ, ನಮ್ಮ ಕಡೆ ಇಲ್ಲದು. ಈ ನಾಳೆ ಹಿಡಿದು ನಾವು ಪ್ರವಚನ ಬದಲಿಗೆ DJ ಜಾನ್ಸಿ ಮಾಡೋದು ಚಲೋ, ಎಲ್ಲ ಮಂದಿ ಕಡೆ ನೋಡ್ತಾರ. ಹೀಗಿಲ್ಲಿ ಹೆಣ್ತಿ ದಿನಾಲು ಹೇಳಿ 5-6 ತಿಂಗಳು ಹೋಯ್ತ್ರಿ. ಹೋಗಿ ಹೆಣ್ತಿ ಹಿಂಗಂತಾಳ, ಇದು ಹಿಂಗೆದ್ರೆ ಇದು ಕೇಳಲ್ಲ ಗಂಡ, ಇದಕ್ಕೆ ಏನ್ರಿ ಬೇರೆ ಉಪಾಯ ಮಾಡಬೇಕು ಅಂತ ವಿಚಾರ ಮಾಡಿ ಗಂಡ ಹೋದ. ಈ ಕಡೆ ಹೊಂಟೈತೆ, ಆ ಕಡೆ ಹೊಂಟೈತ್ರಿ, ಅದು ಬಂದ್ ಮಾಡತ್ತೆ ಹೇಳ್ರಿ. ಈ ಕಡೆ ಗಂಡ ಆಫೀಸ್ಗೆ ಹೋಗಿದ್ದಾನೆ, ಹೆಂಡ್ತಿ ಏನಾದ್ರು ಉಪಾಯ ಮಾಡಬೇಕು ಅಂತ ಹೇಳಿ ಉಪಾಯ ಮಾಡಿದ್ರು. ಗಂಡ ಹೋದ, ಈಕಿ ನಾಟಕ ಶುರು ಮಾಡೋರು. ಏನಂತ? ಗಾಡಿ ಕೂತ್ಬಿಡ್ರಿ ಈಕಿ. ಎಲ್ಲಿ ಗಾಡಿ ಗೊತ್ತದಲ್ಲ, ಗಾಡಿ ಕೂತ್ರೆ ಮಾತಿಲ್ಲ, ಕಣ್ಣೆ ಬಡಿಯೋದಿಲ್ಲ, ಮಾತಿಲ್ಲ, ಸುಮ್ ಕೈ ಕಾಲು ಅಲ್ಲಾಡ್ಸೋದಲ್ಲ, ಸುಮ್ ಕೂತ್ಬಿಟ್ಟೋಡ್ರಿ. ಗಂಡ ಆಫೀಸ್ಗೆ ಹೋಗ್ಯಾನ, ಈಕಿ ಗಾಡಿ ಕೂತಳು. ಮಗ್ಲ ಮನೆ ಅಜ್ಜಿ ಹೋಗ್ಬೇಕು ಬಂದಳ್ರಿ. ಏನು ಮಾಡ್ತಿದ್ದ ತಂಗಿ ಅಂತ ಆಕಿ ಇದ್ದೇ ಇಲ್ಲ, ಏನು ಮಾಡಿತ್ತದ ಆಕಿ ಬಂದು ನೋಡ್ತಾಳ, ಇದು ಗಾಡಿ ಕೂತತಿದು. ಗಾಡಿ ಕೂತಿದಳು, ಕಣ್ಣು ಬಡಿಯೋದಿಲ್ಲ, ಬಾಯಲ್ಲಾಡ್ಸೋದಿಲ್ಲ, ತಟಸ್ಥ ದೇಹ, ಹೋದಂಗ ಜೀವ ಇಲ್ಲ. ಆಕಿ ಬಂದು ಪಾಪ ಮೂಗಿ ಕೈ ಹಚ್ಚಿ ನೋಡಳು, ಶ್ವಾಸ ಇಲ್ರಿ. ಅದಕ್ಕೆ ಗಂಡಿಗೆ ಚಟ ಇರಬಾರತ್ತೆ, ಹೆಣ್ಣಿಗೆ ಹಠ ಇರಬಾರ್ದಂತ. ಭಾಳ ಗಟ್ಟಿ ಹೆಣ್ಮಗಳು, ಉಸಿರಾಟ ಗಟ್ಟಿ ಹಿಡಿದು ಬಿಟ್ಟಾಳ. ಮುದುಕಿ ಬಂದು ನೋಡಿದ್ರು ಅಜ್ಜಿ, ಮತ್ತು ಮುದುಕಿ ಅಂತ ಬೈದ್ರು. ಮತ್ತು ನಾ ಎಲ್ಲ ಭಾಷೆ ಉಪಯೋಗಿಸಿ ಬೇಜಾರು ಮಾಡ್ಕೋಬೇಡ್ರಿ ಯಾರು, ಈ ಪುರಾಣಿಕರಿಗೆ ಕೈಯಾಗಿ ಸಿಕ್ಕರು ಹೆಂಗೆ ಆಗ್ತವೆ ಎಲ್ಲ ಭಾಷೆ. ಆ ಮೂಗಿ ಹಿಡಿದು ನೋಡಿದಳು, ಉಸಿರಿಟ್ಟಿಲ್ಲ. ಪಾಪ ಈಗ ಮುಂಜಾನೆ ಚೆನ್ನಿತ್ತು, ಗಂಡ ಈಗ ಹೋದ, ಹೇಳಿಲ್ಲೋ ಮಾತಾಡ್ಸೇನಿಲ್ಲೋ ಅಂತ ವಿಚಾರ ಮಾಡಿ ಆಕೆ ಕೈ ಬಾಯಿ ಜಗಳ ಶುರು ಮಾಡಿರಂತ. ಹೋಗ್ಯಾಳ ಬರ್ರಿ ಅಂತ ಅಕ್ಕಿ ಶುರು ಮಾಡಿ ಎಲ್ಲರೂ ಬಂದ್ರಂತ, ನೋಡ್ರಂತ. ಪಾಪ ಏನಾಗಿತ್ತು ಎಲ್ಲರ ಮಾತಾಡೋಕೆ ಶುರು ಮಾಡಿದ್ರು. ಚಲೋ ಇತ್ತು, ನಿನ್ನೆ ಮಾತಾಡ್ಸಳು ನಾನು, ನಿನ್ನೆ ಈಗ ಹೋಗುವಾಗ ಚಹಾ ಕುಡ್ದೆ ಹೋಗ್ಯಾಳಕ್ಕಿ ಅಂತೀವಲ್ಲ ನಾವೆಲ್ಲ. ಹಿಂಗಾಗಿ ಕೊನೆಗೆ ಅವರೆಲ್ಲ ಸೇರಿದ್ರು, ಎಲ್ಲ ಕೇರಂದ ಗಲ್ಲಿನ ಮಂದಿ ಎಲ್ಲ ಸೇರಿದ್ರು. ಪಾಪ ಗಂಡಿಗೆ ಹೋಗ್ಯಾನ, ಅದಕ್ಕೆ ಫೋನ್ ಹಚ್ಚಿರಿ ಅಂತ ಹಚ್ಚಿ ಕರೆಸಿದ್ರು. ಪಾಪ ಅವ ದುಃಖದಾಗ ಆಫೀಸ್ ಬಿಟ್ಟು ರಜೆ ಹಾಕಿ ನನ್ನ ಹೆಂಡತಿ ಹೋಗ್ಯಾಳ ಅಂತೇಳಿ ಬಂದ ಅಳೋರು ಅಳ್ತಾ ಇರ್ತಾರೆ, ಚಂದ ಅಳ್ತಾರ. ನಿಮ್ಮ ಕಡೆ ಅಳ್ಬೇಕ ನಾನು? ಬೇಡ, ಅದು ಅಳೋ ಟೈಮ್ ಬೇರೆ ಇರ್ತೈತಿ. ನೀವು ಮುಂದೆ ಹತ್ರ ನೀವು ಸ್ವಾಮಿಗಳು ಹಿಂಗೆ ಅಳ್ತಾರ ಅಂತೀರಿ. ಮತ್ತು ನಮ್ಮ ಊರಾಗ ನಂಗೆ ಪುರಾಣ ಹೇಳಿದೆ ಫಸ್ಟ್. ನಮ್ಮ ಊರಾಗ ಬೇರೆ ಕಡಿದ್ರೆ ನಡೀತದ, ಬೇರೆ ನಮ್ಗೆ ನಾಚಿಕೆ ಬರಲ್ಲ. ಇಲ್ಲಿ ನಾಚಿಕೆ ಬರ್ತದೆ ನಿಮ್ಮ ಮುಂದೆಲ್ಲ ಅಳಕ್ಕೆ. ಅಯ್ಯೋ ನನ್ನ ರಾಜ ಹಿಂಗೆಂತಾರ, ನನ್ನ ಬಂಗಾರ ಇದ್ದಾಗ ಅದು ಬಂಗಾರ ತುಕಡಿನಿಲ್ಲ, ಏನಿಲ್ಲ, ರಾಜನಿಲ್ಲ. ಇದ್ದಾಗ ತಿತ್ತೇನು ತಿನ್ನು ಅಂತೇಳಿ ಬೈದು ಕಳಿಸಿರ್ತಾರ. ಹೋದಾಗ ಅಯ್ಯ ನನ್ನ ರಾಜ
ನಿನ್ನ ಬಿಟ್ಟು ನಾ ಹಂಗಿರ್ಲೇ ವಾ ಎಷ್ಟು ಚಂದ ಹೇಳ್ತಾರೆ ಗೊತ್ತಾ. ಈಗ ಹಳದ ಕಡಿಮೆ ಈಗ ರೊಕ್ಕ ಕೊಟ್ಟು ತರಿಸ್ಬೇಕಾಗ್ತದ. ಭಾಳ ಚಂದ ಹೇಳ್ತಾರೆ. ಎಲ್ಲರೂ ಅಳೋರು ಬಾರಿಸೋರು ಎಲ್ಲ ತಯಾರೈತ್ರಿ ವಿಮಾನ. ಅದು ಸ್ವಲ್ಪ ಫೋನ್ ಹಚ್ಚಿ ಬಂದ್ ಮಾಡಿಸ್ರಿ ಅದು ಯಾರಿದ್ರು. ಅಳೋರು ಬಾರಿಸೋರು ಎಲ್ಲ ಚಾಲು ಆಯ್ತು, ತಯಾರಾಯ್ತ್ರಿ. ಈ ಕಡೆ ನೋಡಿ, ಈ ಕಡೆ ಅಂಶ ಕಡೆ ಬಗ ತುಮಿ ಹಾಂ ಕೋಟೆ ಜಾವನಕ ಇಲ್ಲೇ ಇರ್ರಿ ಎಲ್ಲರೂ. ಎಲ್ಲ ತಯಾರಾಯ್ತು. ಏನು ಎಲ್ಲ ವಿಮಾನ ಎತ್ಕೊಂಡೈತಾರಲ್ಲ, ವಿಮಾನ ಅಂತಾರೆ ಚಟ ಅಂತೀರಿ, ಮೋಟಾರ್ 4 ಡ್ರೈವರ್ ಒಂದೇ ಗಾಡಿ ಅಂತದ್ದು ತಯಾರಾಯ್ತು. ಎಲ್ಲ ಆಯಿತು. ಹಾಕಿ ಅಟ್ಟಾದ್ರೂ ಅಳಗತ್ತಾರ, ಎಲ್ಲ ತಯಾರು ನಡ್ದದ. ಓದಾರ ಬಾರ್ಸ್ಯಾರ, ಎಲ್ಲರಿಗೆ ಫೋನ್ ಹಚ್ಚಿ ಕರ್ಸ್ಯಾರ. ಅಟ್ಟಾದ್ರೆ ಆಕಿ ಉಸಿರಾಟ ಆಡ್ಬೇಕಲ್ಲ, ಕಣ್ಣರು ಬಿಡಿಬೇಕಲ್ಲ, ಬಾಯರ್ ತೆಗಿಬೇಕಲ್ಲ. ಸುಮ್ಮ ಕೂತೈತದ ಗಾಡಿಗೆ ರೀ. ಮೈ ತೊಳೆದರು, ಮೈ ತೊಳೆಯಾಗ್ರೆ ಅಲ್ಲಾಡ್ಬೇಕಿಲ್ಲ ಹೆಣ್ಮಗಳು, ಇಲ್ಲವೇ ಇಲ್ಲ. ಎಲ್ಲ ತಯಾರು ಮಾಡಿ ಬಟ್ಟೆ ಉಡಿಸಿ ಕೂಡಿಸಿ ಮತ್ತೆ ಟೈಮ್ ಆಯಿತು. ಮೆರವಣಿಗೆ ಚಾಲು ಮಾಡ್ರಿ. ಮೆರವಣಿಗೆ ಚಾಲು ಮಾಡಿ ಊದೋರು ಊದ್ತಾರೆ, ಬಾರ್ಸೋರು ಬಾಡ್ತಾರೆ, ಅಳೋರು ಅಳ್ತಾ ಇರ್ತಾರೆ. ಆಕಿ ಹಾರ ಒಬ್ಬರು ಹಾರ ಹಾಕಿ ಹಾರ ಮೈಯೆಲ್ಲ ಹಾರೇ ಆಗಿದ್ದು ಕುರ್ಚಿ ಮೇಲೆ ಎತ್ಕೊಂಡು ಹೋಗ್ತಾ ಇದ್ರು. ಅಲ್ಲಾಡಿ ಕುರ್ಚಿಗೆ ಹಂಗೆ ಅಲ್ಲಾಡ್ತಿತ್ತಲ್ಲ. ಈಗ ಎತ್ಕೊಳ್ಳೋದು ಕಷ್ಟ ಆಗಿಬಿಟ್ಟೈತ್ರಿಪ್ಪ ಮಲ್ಲಪ್ಪಣ. ಬಸ್ಸೇ ಬರ್ತೈತಿ ಆರಾಮ. ಶಿವಾಯ ನಮಃ ಎತ್ಕೊಳ್ಳೋಕ್ಕೂ ಅಷ್ಟು ಕಷ್ಟ ಆಗಿರು. ಹಾಗಾದ್ರೆ ಒಬ್ಬನೇ ಅದನ ಪಾಪ, ಒಂದು ಬಟ್ಟೆಲಿ ಎತ್ತನಮ್ಮ, ಅವನೇ ಬಸ್ ತರಬೇಕು ಅವ್ನು ಪಾಪ, ಎತ್ಕೊಳ್ಳೋದು ಕಷ್ಟ. ಅಲ್ಲಿ ಹಿಂಗೆ ಮೆರವಣಿಗೆ ನಡೆದ ಪಾಪ. ಆ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಬೇಕ್ರಿ ಕಾಣ್ತದೆ ಗಂಡಿಗೆ ಬೇಕ್ರಿ ಗೊತ್ತಲ್ಲ, ಸ್ವೀಟ್ ಅಂಗಡಿ, ಸ್ವೀಟ್ ದುಕಾನ್. ಬೇಕ್ರಿ ಕಂಡು ಕೂಡಲೇ ಅಂತಾನ ಪಾಪ, ನನ್ನ ಹೆಂಡತಿ ಸಾಯೋ ತನಕ, ಕೊನೆ ತನಕ 5-6 ತಿಂಗಳಿಂದ ಜಾಮೂನ್ ಗೊತ್ತಲ್ಲ, ಜಾಮೂನ್ ಹೇಳಿದಳಕಿ, ಜಾಮೂನ್ಗೋಸ್ಕರ ಸತ್ತಂಗೆ ನಾಟಕ ಮಾಡ್ಯಾಳ. ಜಾಮೂನ್ ಅಂದು ಪಾಪ ಸತ್ಯ ಹೋಯ್ತು. ಪಾಪ ಏನು ಮಾಡಬೇಕು, ಮತ್ತೆಲ್ಲರೂ ದೆವ್ವಾಗಿ ಬಂದು ನನ್ನ ಎದೆ ಮೇಲೆ ಕೂತು ಕುತ್ತಿಗೆ ಒತ್ತರಿ ಹೆಂಗಂತೇಳಿ ಬೇಕ್ರಿಯಾಗ ಹೋಗಿ 2 ಕಿಲೋ ಜಾಮೂನ್ ಕೇಳ್ತಾನ್ರಿ ಅವ. ಹಣಿ ಬಡ್ಕೋತಾನೆ ಬೇಕ್ರಿ ಅವ. ಹೆಣ್ತರ ಸತ್ತಾಳ. 3 ದಿವಸಕ್ಕೆ ಕೈ ಬಾಯಿ ತೊಳೆದಿರ್ತೈತಿ. ಇವಾಗ ಅವ ಕೈ ಬಾಯಿ ತೊಳೆಗತ್ತಲ್ಲ ಅಂತ ವಿಚಾರ ಮಾಡ್ತಾನವ. ಅದಕ್ಕೆ ಅವ ಇಲ್ಲ, ನನಗೆ ವ್ಯಾಪಾರ ಆದ್ರೆ ಸಾಕಂತಾನವ. 3 ಅವಂತಾನೆ 2 ಕಿಲೋ ಕೊಡ್ರಿ ಅಂತ. ಬೇಕ್ರಿಯಾಗ ಯಾವಾಗಲೂ ಏನಂತಾರೆ ತಿಳಿ ಇರಂಗಿಲ್ಲ ರೀ, ಗಟ್ಟಿರ್ತಾವೆ ಬೇಕ್ರಿನ ಜಾಮೂನ. ಹೋಟೆಲಲ್ಲಿ ಜಾಮೂನ ರಸ ಇರ್ತೈತಿ, ಇದು ಬೇಕ್ರಿನ ರಸ ಇರಂಗಿಲ್ಲ ರೀ. ಅದು 2 ಕಿಲೋ ತೂಗಿ ಪಿಶ್ವ ಹಾಕ್ತಾ ಇದ್ದ. ಹಂಗೆ ಮಾಡಬೇಡ್ರಿ ಅಂತ ನಾವು, ಪಿಶ್ವ ಹಾಕ್ಬೇಡ್ರಿ. ಆ ಜಾಮೂನ್ದು ಏನು ಮಾಡ್ರಿ, ಹಾರ ಮಾಡ್ರಿ, ಹಾರ. ಜಾಮೂನ್ ಏನು ಮಾಡ್ರಿ, ಹಾರ ಮಾಡ್ರಿ. ಅವ ಜಾಮೂನು 2 ಕಿಲೋ ಹಾರ, 2 ಕಿಲೋ ಜಾಮೂನನ್ನ ಹಾರ ಮಾಡ್ದ. ಅದು 2-3 ಸುತ್ತ ಆಗ್ತದ್ರಿ ಆಕಿಗೆ. ಅವ ಬಂದು ಕುರ್ಚಿ ಇಟ್ಕೊಂಡು, ನಾವು ಪಾಲ್ಕಿ ಬಂದ್ರೆ ಹ್ಯಾಂಗೆ ಕುರ್ಚಿ ಇಟ್ಕೊಂಡು ಹಾರ ಹಾಕ್ತೇವಲ್ಲ, ಪಾಪ ಅವ್ನು ಕುರ್ಚಿ ಇಟ್ಕೊಂಡು ಆಕಿಗೆ ಹಾರ ಹಾಕಿದ್ರಿ. ಎದ್ರದ್ದು ಇಲ್ಲೇ ಇದ್ರಲ್ಲ, ಜಾಮೂನ್ದು ಹಾರ ಹಾಕದ. ಪಾಪ ಹಾಕಿದ ಕೂಡಲೇ ವಾಸ ಬಡಿತಾರೆ ಮೂಗಿಗೆ. ಮೂಗು ಭಾಳ ಬೆರಕಿರ್ತೈತೆ ಅದು. ಮೂಗು ವಾಸ ಬಡೀತು. ಜಾಮೂನ್ ಹಾರ ಬಂದೈತಿ ಕೊಳ್ಳಾಗ ಅಂದು. ಅದು ಇವರು ಓದೋರು ಬಾರಿಸೋರು ಮುಂದೆ ಮುಖ ಮಾಡಿ ಅವ್ರು ಹೋಗ್ತಾರೆ. ಓದೋರು ಬಾರಿಸ್ಕೋರು ಕುಣಿಯೋರು. ಇಲ್ಲಿ ಏಕೆ ಸಣ್ಣಗೆ ಹಾರ ಜಾಮೂನ್ದದು ಸೆಂಟ್ ಗಿಂಟ್ ಹಾಕ್ಯಾರೋ ಅಂತ ವಿಚಾರ ಮಾಡಿ ಸಣ್ಣ ಕಣ್ಣು ತೆಗೆದು ನೋಡುವಂತ ಇಲ್ಲ ರುದ್ರಕ್ಷರಲ್ಲ, ಈಗ ನೋಡೋಳಂತ ಪಕ್ಕ ಜಾಮೂನ್ ಅದಂತ ಗೊತ್ತಾಯ್ತು. ಒಂದು ಸಲ ಹಿಂಗೆ ಕಣ್ಣು ತೆಗೆದು ನೋಡೋಂತ ಪೂರ್ಣ ಮಂದಿ ಮಾರಿ ಈ ಕಡೆ ಅದು ಆ ಕಡೆ ಅದು ಅಂತ ತಿಳ್ಕೊಂಡಳು. ಹಿಂಗೆಲ್ಲ ಆದ್ಮೇಲೆ ಏನು ಪಕ್ಕ ಮಾರಿ ಆ ಕಡೆ ಎಲ್ಲರೂ ಮಾರಿ ಆ ಕಡೆ ಮುಂದೆ ನನ್ನ ಕಡೆ ಯಾರು ನೋಡ್ತಾ ಇಲ್ಲ ಅಂತ ಇವ್ರು ಏನು 4 ಮಂದಿ ಹೊತ್ಕೊಂಡ್ರಲ್ಲ, ಅದು ಹೊತ್ಕೊಂಡು ಅಲ್ಲಾಡಿ ಏನಾಯ್ತು, ಸರ್ ಬಾಯಿ ಸಮೀಪ ಬಂತದ್ದು. ಆಕಿ ಬಾಯಿ ಸಮೀಪ ಬಂದದ. ಕೊನೆಗೆ ಒಂದು ಸಲ ಹಿಂಗೆ ಅದು ನಾಲ್ಗೆ ಹೊರಗೆ ಚಾಚಡ್ರಿ, ಅದಕ್ಕೆ ಹತ್ತಂಗ ಮತ್ತು ನೆಕ್ಕರ್ ನೋಡ್ಬೇಕಂತ ಹಿಂಗೆ ಚಾಚಿದಳು. ಏನು ಸ್ವಲ್ಪ ನಾಲ್ಗೆ ಹತ್ತಿರ ರುಚಿ ಏರ್ತಾರೆ ತಲೆಗೆ, ಹ್ಯಾಂಗಾರೆ ಮಾಡಿ ತಿನ್ನಬೇಕು ಅಂತೇಳಿ ಅವರು ಮುಂದೆ ಬಾರಿಸ್ತಾ ಇರ್ತಾರೆ. ಇವರು ಕೊನೆಗೆ ಇಲ್ಲಿ ಸಮೀಪ ಇದ್ದಾರೆ ಏನಂತ ಇದ್ದಾರೆ, ರಾಮ್ ನಾಮ್ ಸತ್ಯ ಹೇ ಅಂತ ಇವ್ರು ಅಂತ ಇದ್ದಾರೆ ಕೆಲವರು. ಈಕೆ ಪಟ್ಟತ್ತ ಆ ಕಡೆ ಈ ಕಡೆ ನೋಡಿ
ಎಲ್ಲರೂ ಆ ಕಡೆ ಆದ್ರೆ ಸಣ್ಣ ಕಂಡು ತೆಗೆದು ನೋಡೋಳಲ್ಲ, ಎಲ್ಲರೂ ಮಾರಿ ಆ ಕಡೆ ಇತ್ತು. ಈಗ ಏನು ಮಾಡು ಸುಮ್ ಕೂತಿಳಲ್ಲ, ಪಟ್ಟತ್ ಗೋಣ್ ಹಿಂಗೆ ಮಾಡಿ ಕಟ್ಟತ್ ಕಡ್ದ್ರು ಅಂತ. ಇಲ್ಲಿ ರಾಮನಾಮ ಸತ್ಯ ಅಂತಲ್ಲ, ಈಗ ಗುಲಾಬ್ ಜಾಮೂನ್ ಮಸ್ತ್ ಅಂದ್ರು ಅಂತ. ಅವರು ರಾಮನಾಮ ಸತ್ಯ, ಈಗ ಗುಲಾಬ್ ಜಾಮೂನ್ ಮಸ್ತ್. ಇಂಥ ನಮ್ಮ ಗಂಡ ಹೆಂಡ್ತಿಗಳು, ಇಂಥ ಗಂಡ ಹೆಂಡ್ತಿ ಆಗ್ಬೇಕಾ? ಏನಾಗ್ತಂತ ಕೇಳಿದ್ರೆ, ಸಂತ ತುಕಾರಾಮರು ಇದಾರೆ ಏನು ಅಂತ ಕೇಳ್ತಾಳೆ ಹೆಂಡ್ತಿ ಇದ್ರು. ಆಕೆ ಹೆಂಡ್ತಿ ಯಾರ ಕರೆಗತ್ತಾರ ನೋಡಿ ನಿನಗ ಅಂತ ಗಂಡಿಗೆ ಹೇಳ್ತಾಳೆ ಜೀಜಾಬಾಯಿ. ತುಕಾರಾಮ್ ಬಂದು ನೋಡ್ತಾನೆ, ಯಾರವ ನೀನು ಅಂತಾಳೆ. ನಾನು ಲಕ್ಷ್ಮಿ ಇದ್ದೀನಿ ಅಂತಂತಾಳೆ. ಲಕ್ಷ್ಮಿ ಅಂತಂದ್ರೆ ನಿಂದೇನು ಕೆಲಸ ಇಲ್ಲಿ? ಲಕ್ಷ್ಮಿ ಅಂದ್ರೆ ನಿನ್ ಏನು ಕೆಲಸ ಇಲ್ಲಿ? ಏನಿಲ್ಲ, ನೀ ನನ್ನ ಗಂಡನ ಭಕ್ತ ಇದ್ದಿ ಅಂತ. ಪುಂಡರಿನಾಥನ ಪುಂಡಲಿಕನ ಭಕ್ತ ನೀನು. ನಿನ್ನ ಬಡತನವನ್ನು ನೋಡಿ ನಿನ್ನ ಮನೆಯಾಗ ಇರಕ್ಕಂತ ಬಂದೀನಿ. ನಿನ್ನ ಬಡತನ ನೋಡಿ ಲಕ್ಷ್ಮಿಯಾಗಿರ್ತಕ್ಕಂಥ ನಾನು ನಿನ್ನ ಮನೆಯಾಗ ಇರ್ಲಿಕ್ಕೆ ಬಂದೀನಿ. ನೀ ಅವ ತುಕಾರಾಮ್ ಅಂತಾನ, ನೀ ಎಲ್ಲ ದಾರಿ ತಪ್ಪಿ ಬಂದಿ ನೋಡವ ಅಂತಾನೆ. ನಾ ಬಡವಿದ್ದೀನಿ ಅಂತ ಯಾರು ಹೇಳ್ಯಾರ? ಬಸವಣ್ಣ ಹೇಳಿನ, ಮನೆ ನೋಡ ಬಡವ, ಮನ ನೋಡ ಘನ ಸಂಪನ್ನರು. ಬಸವಣ್ಣ ಎನ್ನುತ್ತಾನೆ, ಮನೆ ನೋಡ ಗುಡಿಸಲು ಇರಬಹುದು, ಮನಸ್ಸು ಶ್ರೀಮಂತಿಕೆ ಅದ. ಶ್ರೀಮಂತಿಕೆ ಬಡತನ ಜನರ ಕಣ್ಣಿಗಷ್ಟೇ, ಆದ್ರೆ ಭಗವಂತನ ದೃಷ್ಟಿಯಲ್ಲಿ. ಅದಕ್ಕೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೂಡಲ ಸಂಗಮ ದೇವ. ನಿನಗ ನಾ ಬಡವಂತ ಯಾರು ಹೇಳ್ಯಾರ? ಭಗವಂತ ಯಾವಾಗ ನನ್ನ ಹೃದಯದಲ್ಲಿದ್ದಾನೆ. ಅದಕ್ಕೆ ಹೇಳಿದ್ದಾರೆ, ಧನವ ಗಳಿಸಬೇಕೆಂಥದ್ದು ಈ ಜನರಿಗೆ ತಿಳಿಯದಂಥದ್ದು. ಬಯಲಲ್ಲಿಟ್ರ ಯಾರು ಕದ್ಕೊಂಡು ಹೋಗ್ಲಾರಂಥ ಧನವನ್ನ ಸಂಪತ್ತನ ಐತಿ. ಅದಕ್ಕೆ ಅಲ್ಲಮ ಪ್ರಭುಗಳು ಹೇಳಿದ್ದಾರೆ, ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ, ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವು ಜಗಕ್ಕಿಕ್ಕಿದ ವಿಧಿ ನಿನ್ನ ಜ್ಞಾನ ಎಂಬುವ ರತ್ನ, ಕೆಡಗುಡದ ನೀನು ಅಲಂಕರಿಸಿಯಾದೊಡೆ, ನಿನಗಿಂತಲೂ ಸಿರಿವಂತರು ಯಾರು ಇಲ್ಲ, ನಿನಗಿಂತಲೂ ಸಿರಿವಂತರು ಯಾರು ಇಲ್ಲ ನೋಡು ಅಂತ ಅಲ್ಲಮ ಪ್ರಭು ಹೇಳ್ತಾರೆ. ಜ್ಞಾನ ರತ್ನವ ಭಗವಂತ ಕೊಟ್ಟು ಕಳಿಸಿದ್ದಾನೆ, ಅದನ್ನು ಅಲಂಕರಿಸಬೇಕು.